ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶತೈರಂಶಪಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಸಮಾಜದಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಅರ್ಜುನ ಎರಡು ಮುಖಗಳಿಂದ ಒಂದೆಡೆ ಅಧರ್ಮದ ಔನ್ನತ್ಯ, ಪಾರುಪತ್ಯ, ತಾಂಡವ, ಇನ್ನೊಂದು ಕಡೆಯಲ್ಲಿ ಸ್ತ್ರೀಯರ ದೋಷ, ಕೆಟ್ಟತನ, ಹೀಗಾಗಿ ಬಹಳ ದೊಡ್ಡದಾಗಿರತಕ್ಕಂತಹ ಧರ್ಮದ ವ್ಯಾಖ್ಯೆಯೆಡೆಗೆ ಕೃಷ್ಣ ಸ್ವಧರ್ಮದ ಪ್ರತಿಷ್ಠೆಯ ಬಗ್ಗೆ ಎಲ್ಲಿವರೆಗೆ ಅರ್ಜುನ ಕಳವಳ ತೋರಿಸಿಕೊಂಡನೋ ಅದಕ್ಕೆ ಬಹಳ ಸ್ಪಷ್ಟವಾಗಿ ಧರ್ಮಗ್ಲಾನಿಯಾದಾಗ ತನ್ನ ಅವತಾರದ ಬಗ್ಗೆಯೂ ಮಾಹಿತಿ ಕೊಟ್ಟ ಕೃಷ್ಣ, ಬರ್ತೇನೆ ನಾನು ಅಂತ. ಹೀಗಾಗಿ ಅಧರ್ಮದ ಬಗ್ಗೆ ಸುಳುವು ಕೊಟ್ಟಾಗ ಅದು ಯಾವ ನೆಲೆಯಲ್ಲಿ ಅಧರ್ಮ ಲೋಕದಲ್ಲಿ ವ್ಯಾಪಾರ ಪಡಿತದೆ ಅಂತ ಕೇಳಿದರೆ, ನಿನ್ನೆ ಕೃಷ್ಣ ಹೇಳಿದ ಕರ್ತವ್ಯದೆಡೆಗೆ ನಾನು ಮಾತನ್ನು ಓಡಿಸಿದ್ದೆ. ಅದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಎನ್ನುವುದರ ಸೂಚನೆಗಾಗಿ ಉಪನಿಷತ್ತಿನ ಗೆರೆಯನ್ನು ಇವತ್ತು ಹೇಳುತ್ತೆ. ತ್ರಯೋ ಧರ್ಮಸ್ಕಂದಾಃ ಯಜ್ಞೋಧ್ಯಯನಂ ದಾನಮಿತಿ ಅಂತ. ಧರ್ಮವು ನೆಲೆಗೊಂಡದ್ದು, ಬೆಳೆದಿರುವಂಥದ್ದು, ಟೊಂಗಿಟಿಸಿಲುಗಳಂತೆ ಬಹಳ ಅದ್ಧೂರಿಯಾಗಿ ಗಟ್ಟಿ ಕಾಂಡದಲ್ಲಿ ನೆಲೆಗೊಂಡದ್ದು ಮೂರರಿಂದ ಅಂತಾನೆ. ವಾಸ್ತವವಾಗಿ ಬೇರುಗಳು ಕ್ರಮ ಹಾಗೆ ಹಲ್ಲುಗಳಿದ್ದಾಗೆ ನೆಲದಡಿಯಲ್ಲಿ ಒಂದು ಕಂಬ ನಿಲ್ಲಬೇಕಾದ್ರೆ ಕೆಳಗೆ 3 ಕಡೆಗೆ ಹಲ್ಲು ಹಾಕಿಬಿಡ್ತಾರೆ, ಅದರದ್ದು ಕುಟ್ಟಿ ಕೊಡುತ್ತಾರೆ. ಅದೇನು ಮಾಡಿದರೆ ಮತ್ತೆ ಅಲ್ಗಾಡುವುದಿಲ್ಲ, ಬೀಳುವುದಿಲ್ಲ. ಹಾಗೆ ಯಜ್ಞ, ಅಧ್ಯಯನ, ದಾನ, ಇದು 3 ಮುಳ್ಳುಗಳು, 3 ಅಡಿಪಾಯಗಳು, 3 ಬೇರುಗಳು ವಾಸ್ತವವಾಗಿ ಮೇಲಿನ ಎಲ್ಲ ಬದುಕು ಹಸನಾಗಿರಲಿಕ್ಕೆ ಕಾರಣ. ಗಮನಿಸಬೇಕಾದ 3 ಅಂಶಗಳು ಕೃಷ್ಣ ನಿನ್ನೆ ಏನು ಹೇಳಿದ ಅಂತ ತ್ರಿಕರ್ಮದ ಬಗ್ಗೆ ಯಜ್ಞೋದಾನಂತ ಪಶ್ಚೈವ ಪಾವನಾನಿ ಮನೀಷಿನಾಂ ಹೇಳಿದ ಗೆರೆಯನ್ನು ಇವತ್ತು ಶ್ರುತ್ಯಾರೂಢವಾಗಿ ತೋರಿಸಿಕೊಟ್ಟೆ ನಾನು. ಅಂದರೆ ಅಲ್ಲಿ ಬರುವಾಗ ಯಜ್ಞ, ದಾನ, ತಪಸ್ಸು ಅಂದ, ನಮಗೆ ತುಂಬ ಸುಲಭ ಆಯಿತು. ಯಜ್ಞಕ್ಕೆ ನಮಗೆ ಬರುವುದಿಲ್ಲ. ಇವತ್ತು ರಾಜಸೂಯ, ಅಶ್ವಮೇಧ, ಅಪ್ತುರಯಾಮ ಏನಾದರೂ ಉಂಟಾ? ಇಲ್ಲ. ಪಾಂಡವರು ಮಾಡಿದ ಯಾಗಗಳು ಹೆಸರು ಗೊತ್ತಿಲ್ಲ, ಕೆಲಸವೂ ಗೊತ್ತಿಲ್ಲ. ಆದ್ದರಿಂದ ಯಜ್ಞ ಅಂದ ತಕ್ಷಣ ನಾವು ಬದಿಗೆ ಹೋಗ್ತೇವೆ. ಮತ್ತು ತಪಸ್ಸು ಅಂದರೆ ಅದು ಖಂಡಿತ ಸಾಧ್ಯವೇ ಇಲ್ಲ. ಅದು ಯಾಕೆಂದರೆ ಕಾಡೇ ಇಲ್ಲ, ಕಾಡಿದ್ದರದು ನಮ್ಮದಲ್ಲ. ಅದರಿಂದ ತಪಸ್ಸು ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಹರಿಯುವುದಿಲ್ಲ ನದಿ, ಬೆಳೆಯುವುದಿಲ್ಲ ಹಣ್ಣು, ಆಶ್ರಮ ಕಟ್ಟಲಿಕ್ಕೆ ಏನಾಗುವುದೂ ಇಲ್ಲ. ಮತ್ತು ಉಳಿದದ್ದು ದಾನ. ದಾನಕ್ಕೆ
ಒಂದೇ ಅಂತ ಅಂದರೆ ಎಂತ ಕೊಡುವುದು ಎಷ್ಟುಂಟು ಅಂತ ನಮಗೆ ಅಲ್ಲಿಗೆ ಸಮ ಆಗ್ತದೆ ಬರುವಾಗ ಎಲ್ಲ. ಮತ್ತು ಸರಿಯಾಗಿ ನೋಡಿಕೊಂಡ್ರೆ ದಾನಕ್ಕೆ ಯೋಗ್ಯ ಪಾತ್ರ ಬೇಕು ಅಂತ ಹೇಳ್ತೀರಿ ನೀವು. ಕೃಷ್ಣ ಅದರ ಬಗ್ಗೆ ಎಚ್ಚರ ಕೊಟ್ಟಿದ್ದಾನೆ. ಅಯೋಗ್ಯನಿಗೆ ಕೊಟ್ಟರೆ ಅವನು ಎಲ್ಲಿಯಾದರೂ ಒಂದು ಪೆಗ್ಗ ಹಾಕಿದರೆ ನಾವು ಕೊಟ್ಟ ದಾನದ್ದರ ಪುಣ್ಯದಿಂದ ನಮಗೆ ಪೆಟ್ಟು ಸಿಗ್ತದೆ. ಮತ್ತೆ ಹಾಗಾಗಿ ದುರುಪಯೋಗ ಆಗಬಾರ್ದು ಅಂತ ಕ್ರಮ. ಏನು ಸೊತ್ತು ಕೊಟ್ಟರು ಹಾಗೆ. ನಾವು ಒಬ್ಬನಿಗೆ ಒಳ್ಳೆಯಾಗಿ ತರಕಾರಿ ಹೆಚ್ಚಲಿಕ್ಕೆ ಒಂದು ಒಳ್ಳೆ ಕತ್ತಿ ಕೊಡುವ, ಚೂರಿ ಕೊಡುವ, ಅವನು ಯಾರನ್ನಾದರೂ ಕೆತ್ತಿದರೆ ಕೊಲೆ ಮಾಡಿದರೆ ಅದರ ಪಾಪ ನಮಗೆ ಅಲ್ವಾ. ಕಾನೂನು ಪ್ರಕಾರದಲ್ಲಿಯೂ ಇದು ಯಾರು ಕೊಟ್ಟದ್ದು ಆಯುಧ ಕೇಳ್ತಾರೆ, ಅದು ಅವನು ಕೊಟ್ಟದ್ದು ಅಂತ ಹೇಳಿಬಿಡ್ತಾನೆ. ಅಲ್ಲಿ ಹೋಯ್ತಾ ಇವನು ಒಳಗೆ. ಅವನು ಯಾವಾಗಲೂ ಕೊಟ್ಟದ್ದು ತರಕಾರಿ ಹೆಚ್ಚಲಿಕ್ಕೆ ಅಂತ. ಈ ಪುಣ್ಯಾತ್ಮ ತಲೆ ಕಡ್ದಿದ್ದಾನೆ, ಅವನು ಕೊಟ್ಟವನನ್ನು ಒಳಗೆ ಹಾಕ್ತಾರೆ. ಗಾಡಿಯೆಲ್ಲ ಕೆಲವರು ಕೊಡ್ತಾರೆ, ಒಂದು ರೌಂಡ್ ಹೋಗಿ ಬರ್ತೇನೆ ಅಂತ. ಹೋದಾಗ ಸಿಕ್ಕಿದ ಒಂದು ಗಂಧದ ಮರವನ್ನು ಕಡಿತಾರೆ, ಯಾರೋ ಪುಣ್ಯಾತ್ಮ ಹಿಡಿತಾನೆ, ಗಾಡಿ ಸೀಸ್ ಮಾಡ್ತಾರೆ. ಗಾಡಿ ಯಾರದ್ದು? ಒಳಗೆ ಹೋಗೋದು. ನಾನು ಅದಕ್ಕೆಲ್ಲ ಕೊಟ್ಟದ್ದು, ಅವರು ತೀರ್ಥಕ್ಷೇತ್ರಕ್ಕೆ ಎಂದು ಹೊರಟದ್ದು, ನನಗೆ ಗೊತ್ತಿಲ್ಲ ಹೇಳಿದರೆ ಕೇಳುವುದೇ ಇಲ್ಲ. ಖಂಡಿತ ನೀನು ಗೊತ್ತು ಮಾಡಿಯೇ ಕೊಟ್ಟದ್ದು ಹೇಳಿ ಅವನನ್ನು ಒಳಗೆ ಹಾಕಿ. ಒಟ್ಟು ಅವರಿಗೆ ಕೇಸ್ ಬೇಕು, ವಕೀಲರಿಗೆ ಪಾವಣೆ ಆಗಬೇಕು, ಮುಗಿಯಿತು. ವರ್ಷ ಕಳೀತದೆ. ನ್ಯಾಯಾಧೀಶರಿಗಂತೂ ಒಳ್ಳೆಯದಾಗ್ತದೆ, ಪೇಪರಲ್ಲಿ ಸುದ್ದಿ ಬರ್ತದೆ ಅಂತ. ಮತ್ತೆಂದು ಆಗುವುದಿಲ್ಲ, ಜನ ಇಷ್ಟೇ ಗೊತ್ತು ನಮಗೆ. ಆದ್ದರಿಂದ ಇಲ್ಲಿ ಯಾವುದು ಕೃಷ್ಣ ಕೊಟ್ಟದ್ದು ಇವತ್ತು ಇಂಪ್ಲಿಮೆಂಟ್ ಆಗ್ತದೆ ನೋಡಿ. ಯಜ್ಞೋದಾನಂ ತಪಶ್ಚೈವ. ಕೊನೆಗೆ ಓದಿಕೊಂಡವರು ಹೇಳಿಬಿಡ್ತಾರೆ, ಅದು ಪಾವನಾನಿ ಮನೀಷಿನಾಮ್ ಹೇಳಿದ್ದಾರೆ ನೋಡಿ, ಅದು ಬುದ್ಧಿಮಂತರಿಗೆ ಹೇಳಿದ್ದು, ಜ್ಞಾನಿಗಳಿಗೆ ಹೇಳಿದ್ದು, ನಮಗಲ್ಲ, ನಾವಲ್ಲ ಹೇಳಿಕೊಂಡು ಅದನ್ನು ನುಣುಚಿಕೊಳ್ಳುತ್ತದೆ. ಮತ್ತು ಕೃಷ್ಣ ಹೇಳಲಿಕ್ಕೆ ಹೊರಟ ಎಲ್ಲ ಗೆರೆಗಳನ್ನು ನಾವು ನಮಗೆಲ್ಲ ಹೇಳಿಕೊಂಡು ಹಾಗೆಯೇ ಹೇಳಿದ್ದ. ಮತ್ತೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತದಿ ಸಿದ್ಧಯೇ. ಕೃಷ್ಣ ಹೇಳ್ತಾನೆ, ನಾನು ಹೇಳಿದಂತೆ ನಡವಳಿಕೆಯನ್ನು ತಂದುಕೊಳ್ಳುವವರು ಎಷ್ಟು ಮಂದಿ ಅಂತ ಅವನೇ ಪ್ರಶ್ನೆ ಆಗ್ತಾನೆ. ಅರ್ಜುನ ಅಲ್ಲಿ ಹೇಳ್ತಾನೆ, ಅರ್ಜುನ ನೀನು ಬರೆದಿಟ್ಟುಕೋ ನೋಡು, ನಾನು ಹೇಳಿದಂತೆ ಸುಲಭ ಉಂಟು ನನ್ನದೆಲ್ಲ ಹೇಳಿದ ಮಾತುಗಳು. ಇದನ್ನು ಚೆನ್ನಾಗಿ ಮೈಗೂಡಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಯಾರು ಕೇಳಿದರೆ 1000ಕ್ಕೆ ಒಬ್ಬ ಅಂತ ಹೇಳಿದರು. ಪರ್ಸೆಂಟ್ ಲೆಕ್ಕದಲ್ಲಿ 0.01 ಆಗಲಿಕ್ಕೆ ಹೋಗ್ತದೆ ಮತ್ತೆ ಮೆಲ್ಲಕ್ಕೆ. ಕೃಷ್ಣ ಹೇಳಿ ಮನುಷ್ಯಾಣಂ ಸಹಸ್ರೇಶು, 1000ಕ್ಕೊಬ್ಬ ಹೇಳಲಿಲ್ಲ, ನಾನು ಅದು ಅನುವಾದ ಮಾಡಿದ್ದು. ನಿಜವಾಗಿ 1000 ಗಟ್ಟಲೆಯಲ್ಲಿ ಒಬ್ಬ ಅಂದವ. ಅಂದರೆ 10, 20, 50,000ಕ್ಕೆ ಹೋಗ್ಬೋದು. ಮತ್ತು ಹಿಂದೆಲ್ಲ ಲಕ್ಷ ಅಂತ ಪ್ರತ್ಯೇಕ ಹೇಳೋದಿಲ್ಲ, 100,000 ಅಂತಲೇ ಹೇಳೋದವ್ರು. ಶತಸಾಹಸ್ರ್ಯಾಂ ಸಂಹಿತಾಯಾಂ ವೇದವ್ಯಾಸ ವಿರಚಿತಾಯಾಂ ಭಗವದ್ಗೀತಾವಾಂತರ ಪರ್ವಣಿ ಹೇಳಿಕೊಂಡು ಹೀಗೆ ಇರುತ್ತೆ. 100,000 ಶ್ಲೋಕದ ವೇದವ್ಯಾಸರು ಬರೆದ ಮಹಾಭಾರತ ಸಂಹಿತೆಯ ಭೀಷ್ಮ ಪರ್ವದಲ್ಲಿ ಅವಾಂತರ ಪರ್ವ ಭಗವದ್ಗೀತೆಯಲ್ಲಿ ಇಷ್ಟನೇ ಅಧ್ಯಾಯ ಅಂತ ಅವರವರಿಗೆ ಕ್ರಮ. ನಮಗೆ ಅದೆಲ್ಲಗೋ ಇತಿ ಭಗವದ್ಗೀತಾಯಾಮ್ ಸೀದೆ ಹೇಳಿಬಿಡ್ತೇವೆ ನಾವು. ಯಾರು ಬರೆದದ್ದು, ಎಷ್ಟು ಬರೆದದ್ದು, ಏನಾಗಿದೆ, ಎಷ್ಟರಲ್ಲಿ ಇದು ಹೆಕ್ಕಿದ್ದು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಹೇಳುವಾಗ 100,000 ಅಂತ ಹೇಳ್ತಾರೆ ಹೊರತು ಲಕ್ಷದ ಅಂತ ಹೇಳಲಿಲ್ಲ ಅವರು. ಹಿಂದೆಲ್ಲ 1000 ಮೇಲೆ ಹೇಳುವ ಕ್ರಮ, ಲೆಕ್ಕ ಸುಲಭ ಆಗಲಿಕ್ಕೆ. ಅದನ್ನು ಕೃಷ್ಣ ಹೇಳಿದ್ದು ಲಕ್ಷಗಟ್ಟಲೆ ಆಗ್ತದೆ. ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ ಲಕ್ಷಗಟ್ಟಲೆ ಜನರಲ್ಲಿ ಒಬ್ಬ ನಾನು ಹೇಳಿದ್ದಂತೆ ಪ್ರಯತ್ನ ಮಾಡ್ತಾನೆ ಅಂತ, ಯಶಸ್ವಿ ಆಗ್ತಾನೆ ಹೇಳುವುದಿಲ್ಲ ಅದರಲ್ಲಿ ಅವ. ಈಗ ಉಳಿದವರಿಗೆಲ್ಲ ಭಾರಿ ಖುಷಿ ಆಯಿತು. ಹಾಗಾದೆಲ್ಲ ನಾವಲ್ಲ, ಉಳಿದವರೆಲ್ಲ ನಾವೇ. ಒಬ್ಬನನ್ನು ಬಿಟ್ಟರೆ ಆ ಲಕ್ಷಗಟ್ಟಲೆಯಲ್ಲಿ ಮತ್ತು ಒಂದು 99,999 ಎಲ್ಲ ಉಂಟಲ್ಲ, ಅದು ನಮ್ಮದೇ ಕೋಟ ಅಂತ ಹೇಳಿ ನಮ್ಮದೆಲ್ಲ ಕೋಟ ಹುಡುಕುವುದರಲ್ಲೇ ಆಗ್ತದೆ ಹೆಚ್ಚು. ಆ ಲಕ್ಷದಲ್ಲಿ ಒಬ್ಬ ನಾನಾಗಬೇಕಲ್ಲ ಹೇಳಿ ಯಾರು ಮುಂದೆ ಹೋಗುವುದಿಲ್ಲ, ಕೈ ಎತ್ತುವುದಿಲ್ಲ. ಅರ್ಜುನ ಇಷ್ಟು ಹೇಳಿದಾಗ ಕೃಷ್ಣನಲ್ಲಿ ಅದು ನಾನು ಅಂದಿದ್ದ. ನೀನು ಹೇಳುವ ಲಕ್ಷಗಟ್ಟಲೆ ಜನರಲ್ಲಿ ಪ್ರಯತ್ನಿಸುವ ಅದು ನಾನು ಯಾಕೆ ಆಗಬಾರ್ದು ಅಂತ ಅರ್ಜುನ ಕೈ ಎತ್ತಿದ್ದ. ಆದ್ದರಿಂದ ನಾವೆಲ್ಲ ಎಂಥದೆಲ್ಲ ಕೃಷ್ಣ ಕೊಟ್ಟಿದ್ದಾನೆ ಸಂದೇಶ ಸುಲಭವಾಗಿ ಅಳವಡಿಸಿಕೊಳ್ಳುವಂಥದ್ದು ಹೇಳಿಬಿಟ್ರೆ ಅದು ನಾನಲ್ಲ, ಅದು ನನ್ನದಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಕೈ ಮೇಲೆ ಎತ್ತುತ್ತಾರೆ. ಆದ್ದರಿಂದ ಯಜ್ಞೋದಾನಂ ತಪಶ್ಚೈವ ಅಂತ ಕೃಷ್ಣ ಬಹಳ ಸುಲಭವಾಗಿ ಹೇಳಿದರೆ ನಮ್ಮ ವ್ಯಾಖ್ಯೆಗಳೇ ಬೇರೆ. ಕೃಷ್ಣ ದಾನದ ಬಗ್ಗೆ, ತಪಸ್ಸಿನ ಬಗ್ಗೆ, ಯಜ್ಞದ ಬಗ್ಗೆ ಬಹುಮುಖದ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾನೆ ಮುಂದೆ ಅಧ್ಯಾಯಗಳಲ್ಲಿ. ಈ ಒಂದು ಶ್ಲೋಕದ ಮೇಲೆ ಇಡೀ ಗೀತೆಯ ಹಲವಾರು ಮಾತುಗಳು ಅತ್ತ ಇತ್ತ ಹೆಣೆದುಕೊಂಡಿವೆ. ಅತ್ಯಂತ ಪ್ರಧಾನವಾದ ಮಾತು ಇದು. ಇದನ್ನು ನಾನು ಅದಕ್ಕೋಸ್ಕರ ಧರ್ಮದ ಮೂಲವಾಗಿದ್ದಿದೆ ಅಂತ ಹೇಳಲಿಕ್ಕೆ ಶ್ರುತಿಯ ಗೆರೆಯನ್ನು ತಂದೆ ನಾನು. ಅಧರ್ಮಾಭಿಭವಾತ್ ಅಂತ ಕೃಷ್ಣ ಅರ್ಜುನ ಹೇಳಿದ್ದಕ್ಕೆ ಉತ್ತರ ರೂಪವಾಗಿ ಧರ್ಮದ ವ್ಯಾಖ್ಯೆ ಈ ನೆಲದಲ್ಲಿ ಧರ್ಮ ಎಷ್ಟು ಚೆನ್ನಾಗಿತ್ತು ಕೇಳಿದರೆ ಯಜ್ಞ, ಅಧ್ಯಯನ, ದಾನ ಅಲ್ಲಿ ಹೇಳುವಾಗ
ತಪಸ್ಸು ಶಬ್ದವನ್ನು ಅವರು ಅರ್ಥವತ್ತಾಗಿ ತಿಳಿಸ್ತಾರೆ ಅಧ್ಯಯನ ಅಂತ. ಇಲ್ಲಿ ಕೃಷ್ಣ ತಪಸ್ಸು ಹೇಳಿದ್ದು ಯಾಕೆ ಅಂದರೆ ತಪಸ್ಸಿನ 3 ಮುಖ ಇದೆ ಅಂತ. 3 ಮುಖದಲ್ಲಿ ಶರೀರವೂ ಸೇರಿಕೊಳ್ಳುತ್ತದೆ, ಅದಕ್ಕೊಂದು ಕೆಲವು ತಪಸ್ಸಿನ ಚರ್ಯೆಗಳಿವೆ, ಮಾತು ಸೇರಿಕೊಳ್ಳುತ್ತದೆ, ಮನಸ್ಸು ಸೇರಿಕೊಳ್ಳುತ್ತದೆ. ಹೀಗೆ ತ್ರಿಮುಖದಿಂದ ತಪಸ್ಸು ಮಾಡಲಿಕ್ಕೆ ಬರ್ತದೆ ಹೇಳುವಾಗ ದೇವದ್ವಿಜ ಗುರುಪ್ರಾಜ್ಞ ವಂದನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚೇತು ಸ್ವಾಧ್ಯಾಯ ವ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತೇಳಿ ತಪಸ್ಸಿನ 3 ಮುಖಗಳನ್ನು, ಅದರಲ್ಲಿಯೂ 3 ಲೆಕ್ಕಗಳನ್ನು ನಮ್ಮ ಮುಂದೆ ಇಡ್ತಾನೆ. ಒಂದೊಂದು ಅತ್ಯಧಿಕವಾದ ಮೌಲ್ಯ ಭರಿತವಾದದ್ದು. ಅದರ ವಿಶ್ಲೇಷಣೆ ಮಾಡಿದರೆ ಮತ್ತೆ ಅದಕ್ಕೆ ಒಂದೊಂದು ದಿವಸಗಳೇ ಬೇಕಾಗ್ತವೆ. ಹಾಗಾಗಿ ತಪಸ್ಸಿನಲ್ಲಿ ಒಂದು ಸೇರಿಕೊಂಡ ಸಣ್ಣ ಸಂಗತಿ ಸ್ವಾಧ್ಯಾಯ ವ್ಯಸನಂಚೈವ ಅಂತ, ಓದುವುದು ಅಂತ. ತಪಸ್ಸಿನಲ್ಲಿ 16 ಮುಖಗಳಲ್ಲಿ ಒಂದು ಸಣ್ಣ ತುಂಡು ಕಲಿಯುವುದು ಅಂತ. ಇದನ್ನು ಉಪನಿಷತ್ತು ಎತ್ತರದಲ್ಲಿ ನಿಲ್ಲಿಸಿದೆ. ಉಳಿದ ತಪಸ್ಸುಗಳಿಗೆ ಬಗ್ಗೆ ಹೆಚ್ಚು ಬೆಲೆ ಕೊಡದೆ ಉಳಿದೆಲ್ಲ ಬಿಟ್ಟು ಬಿಡು ಮಾರಾಯ ಅಂದು ಓದುವುದನ್ನು ಗಟ್ಟಿ ಮಾಡು ಅಂತಾರೆ. ಅವರು ಶಾರೀರಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಅತ್ಯಂತ ವಿಸ್ತಾರವಾದ ಚಿಂತನೆ ಕೃಷ್ಣ ಹೇಳಿದರೆ ವೇದ ಮಾತಾಡ್ತದೆ. ಯಜ್ಞ ಅಧ್ಯಯನಂ ದಾನಮಿತಿ ತ್ರಯ ಧರ್ಮಸ್ಕಂದಾ. ತಪಸ್ಸಿನಲ್ಲಿ ಅಷ್ಟೆಲ್ಲ ಮುಖಗಳು ಬೇಡ, ಓದುವುದು ಮಾಡು. ಒಂದೊಮ್ಮೆ ಒಬ್ಬ ಮೀಲಿಲ್ಲ, ತಪಸ್ಸು ಮಾಡಲಿಕ್ಕಿಲ್ವ, ಓದಲಿಕ್ಕಿಲ್ವ ಕೇಳಿದರೆ ಪುಸ್ತಕ ಮುಚ್ಚಿಬಿಟ್ರೆ ದಿನ ರಜೆಯೇ ಮಾಡಬೇಕಾಗ್ತದವ. ನೀನು ಗಾಬಿರಿಲ್ಲ ಮಾರಾಯ, ಮೀಯದಿದ್ದರೂ ಪರವಾಗಿಲ್ಲ, ನೀನು ಓದುವುದನ್ನು ನಿಲ್ಲಿಸಬೇಡ. ಯಾವಜ್ಜೀವಮಧೀತೆ ವಿಪ್ರಹ ಅಂತ, ತಲೆ ನೆಟ್ಟಗಿದ್ದವ ಸಾಯುವವರೆಗೆ ಓದ್ತಾನೆ ಅಂತ ಕ್ರಮ. ಚಂದಮಾಮ ಎಲ್ಲ ಅಲ್ಲ, ಮತ್ತೆ ಮ್ಯಾಗಝಿನ್ಸ್ ಎಲ್ಲ ದಿನ ಓದ್ತೇವೆ ಮಾರಾಯರು ನಾವು, ಅದೆಲ್ಲ ಹೇಳಬೇಡಿ. ಅದನ್ನು ಹೇಳಿದ್ದೆ ಅಲ್ಲ, ಅದಕ್ಕೆ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಹೇಳಿತ್ತು. ಒಳ್ಳೆಯ ಟೆಸ್ಟ್ಗಳು, ದೇವರ ವಿಚಾರಗಳನ್ನು ಕಲಿತಾನೇ ಇರುವುದು, ಕೇಳುತ್ತಾನೇ ಇರುವುದು, ಮೆಲುಕು ಹಾಕ್ತಾನೇ ಇರುವುದು. ಹೀಗೆ 3 ಧರ್ಮದ ಮುಖಗಳನ್ನು ಚಿಂತನೆಯಲ್ಲಿ ತಂದಿಟ್ಟು ವಾಸ್ತವವಾಗಿ ಇದರಿಂದ ಏನು ಲಾಭ ಅಂತ ನಾವು ಕೇಳಬಹುದು. ಮುಖ್ಯ ವಿಷಯ ಇಲ್ಲಿರುತ್ತೆ. ಕೃಷ್ಣ ಏನೋ ಪ್ರೆಸೆಂಟ್ ಮಾಡಿದ, ಅರ್ಜುನ ಅಂತೂ ಕಂಗೆಟ್ಟಿದ್ದಾನೆ. ಇದು ನಿಂತು ಹೋಗ್ತದೆ, ನಾಳೆ ಬೆಳೆಸುವವರಿಲ್ಲ, ಅದರಿಂದ ಹೆಣ್ಮಕ್ಕಳು ಹಾಳಾಗ್ತಾರೆ, ಸಮಾಜ ಕೆಟ್ಟ ನಂತರ ನರಕದಲ್ಲಿ ಜಾಗಿಲ್ಲ ಆಗ್ತದೆ ಎಲ್ಲ ಹೇಳಿಕ್ಕೆ ಶುರು ಮಾಡಿದವ. ಈಗ ಇದರಿಂದ ನಾವು ಏನನ್ನು ಪಡೆಯಬಹುದು? ಅಲ್ಲ, ನಿಮಗೇನು ಬೇಕು ಅದು ಗೊತ್ತಿಲ್ಲ ಮೊದಲಿಗೆ. ಅದು ಸುಮಾರು ಜನರಿಗೆ ಗೊತ್ತುಂಟು. ಎಂತ ಬೇಕು ಕೇಳಿದರೆ ದುಡ್ಡು ಬೇಕು ಕೇಳಿ ಹೇಳ್ತಾರೆ. ಅದನ್ನು ಯಾರಲ್ಲ ಹೇಳುವುದೇ ಇಲ್ಲ. ಇಷ್ಟು ಸಣ್ಣ ಮಕ್ಕಳ ಹತ್ರ ಕೇಳಿದರೂ ದುಡ್ಡು ಬೇಕು ಅಂತ ಗೊತ್ತಿರ್ತದೆ. ಅವನು ಮಲಗಲಿಕ್ಕೆ ಹೋದವನು ಅಂದರೆ ಮತ್ತೆ ಹೇಳುವುದಿಲ್ಲ, ಅವನು ಹೆಣವಾಗ್ತಾನೆ, ಆದರೂ ಅವನು ಹಣ ಬೇಕು ಹೇಳ್ತಾನೆ. ಇಲ್ಲಿಂದ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಮಾರಾಯರೆ, ಹೆಣ ತೆಗಿಲಿಕ್ಕೂ ದುಡ್ಡು ಕೇಳ್ತಾರೆ ಅಂತ ಹೇಳ್ತಾನೆ ಅವನು. ಆದ್ದರಿಂದ ವಿತ್ತೈಷಣಾಯಾಶ್ಚ ಪುತ್ರೈಷಣಾಯಾಶ್ಚ ಲೋಕೈಷಣಾಯಾಶ್ಚ ಅಂತ ಈಷಣತ್ರಯ ಅಂತ ಮನುಷ್ಯನಿಗೆ ಅಭಿಲಾಷೆಗಳು, ಆಸೆಗಳು 3. ಅದಕ್ಕೆ 3 ಸ್ಕಂದಗಳನ್ನು ಹೇಳಿದ್ದವರು, ಬೆಲೆ ಬಾಳುವ ವ್ಯವಸ್ಥೆಗಳನ್ನು ಹೇಳಿದ್ದು. ನಿನಗೇನು ಬೇಕು ಕೇಳಿದ್ದು, ದುಡ್ಡು ಬೇಕಾ? ಹಾಗಾದರೆ ಒಂದು ಕೆಲಸ ಮಾಡಿ, ಏನು ದಾನ ಮಾಡು ಅಂದು. ಅಲ್ಲ, ದುಡ್ಡು ಬೇಕು ಹೇಳ್ತೇನೆ ದಾನ ಮಾಡಿ ಅಂತಿರಲ್ಲ. ಹೌದು, ಕೊಡಲಿಕ್ಕೆ ನೋಡು, ಪಡಿಲಿಕ್ಕೆ ಆಗ್ತದೆ. ಫಸ್ಟ್ ಇನ್ವೆಸ್ಟ್ ದೆನ್ ಯು ಗೆಟ್. ಇದು ಮಾಮೂಲಿ ಎಕನಾಮಿಕ್ ಪಾಲಿಸಿ. ನೀನು ಕೊಟ್ಟು ನೋಡು, ಪಡಿಲಿಕ್ಕೆ ಆಗ್ತದೆ. ನನಗೆ ಹೇಳುವುದುಂಟು ಆ ಕತೆ. ಭಿಕ್ಷುಕ ಬರ್ತಾನೆ ಮನೆಗೆ, ಹೀಗೆ ಮನೆಯವಳು ಕೊಡುವುದಿಲ್ಲ, ಬೈತಾಳೆ, ಹೋಗಿ ಹೇಳ್ತಾಳೆ, ಹೋಗ್ತಾನೆ. ಊರಿಗೆ ಬಂದಾಗ ಬರ್ತಾನೆ, ಮತ್ತೆ ಅದೇ ಮನೆಗೆ, ಮಾಮೂಲಿ ಮನೆಗೆ ಬಂದಾಗ ಬರ್ತಾನೆ, ಮತ್ತೆ ಬೈಗಳು ತಿಂತಾನೆ, ಹೋಗ್ತಾನೆ. ಸುಮಾರು ವರ್ಷ ಆದಾಗ 10-25 ಸರ್ತಿ ಬಂದಾಗ ಒಂದು ಸರ್ತಿ ಯಾಕೆ ಇನ್ನು ಬರಬಾರದಂತೆ ಮಾಡ್ತೇನೆ ಹೇಳಿ ಒಂದಿಷ್ಟು ಅವನ ಅನ್ನದ ತಟ್ಟೆಗೆ ಏನೋ ಬೇಡಿಕೊಂಡು ಬಂದಿದ್ದ, ಅದರ ತಟ್ಟೆಗೆ ಒಂದಿಷ್ಟು ಬೂದಿ ಹಾಕಿ ಬಿಟ್ಲು. ಖುಷಿ ಆಯ್ತು ಅವನಿಗೆ, ನೆಗಾಡಿಬಿಟ್ಟ. ಒಳ್ಳೆ ಅಮ್ಮ ಅಂದ. ಎಂತ ನೋಡಿದ್ದೆ ಹಾಕಿದ್ದು? ನಾನು ಕೇಳಿದ್ದು, ನೋಡಿದೆ, ನಾನು ಬೂದಿ ಹಾಕಿದ್ದು. ಹೌದು, ನೀನು ಆಚೀಚೆ ಮನೆಯವರು ಕೊಟ್ಟು ಅನ್ನದ ಮೇಲೆ ಹಾಕಿದ್ದೇನೆ, ಸತ್ಯ ಅಂತಾನೆ. ಏನಾಯ್ತು ಈಗ? ಏನು ಕೇಳ್ತಾಳವಳು? ಇಷ್ಟರವರೆಗೆ ನೀನು ಕೊಡ್ತಿರಲಿಲ್ಲ, ಬೈದದ್ದು ಮಾತ್ರ. ಈ ಸರ್ತಿ ಕೊಡಲಿಕ್ಕೆ ಶುರು ಮಾಡಿದ್ದು, ಏನನ್ನಾದರೂ ಕೊಡು ಮೊದಲು, ಮತ್ತೆ ನೀನು ಒಳ್ಳೆಯದಾಗ್ತಿ ಎಂದು ಗೊತ್ತಾಯಿತು ಅಂದ. ಹಾಗೆ ಮನುಷ್ಯ ತ್ಯಾಗಕ್ಕೆ ಬದ್ಧನಾಗಬೇಕು. ಕಳಕ್ಕೋ, ಆಗ ನೀನು ಉಳಿಸ್ಕೊಳ್ತೀಯ. ಅದತ್ತ ಜಾನಾಚ್ಚ ಭವೇದ್ದರಿದ್ರ
ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ ಪಾಪಪ್ರಭಾವಾತ್ ಪುನರೇತಿ ಜನ್ಮ ಪುನರ್ದರಿದ್ರ ಪುನರೇವ ಪಾಪಿ. ಎಷ್ಟು ಚೆನ್ನ ವಿಶ್ಲೇಷಣೆ ಮಾಡಿದ್ದಾರೆ ನೋಡಿ. ಅದತ್ತ ದಾನಾಚ್ಯ ಭವೇದ್ ದರಿದ್ರ, ಕೊಡುವುದಿಲ್ಲ ಅಂತ ಮಾಡಿಕೊಂಡವನಿಗೆ ದಾರಿದ್ರ್ಯ ಬಡತನ ಬರ್ತದೆ. ಕಟ್ಟಿಟ್ಟ ಬುತ್ತಿ. ಅವನ ಮನಸ್ಸಿನಲ್ಲಿ ಕೊಡುವುದಿಲ್ಲ ಅಂತ ಲೋಭಕ್ಕೆ ಬಿಟ್ಟಾಸಿದನಕ್ಕೆ ನೆಲೆಗೊಂಡ ಅಂದರೆ ಅವನಿಗೆ ಕೈಯಲ್ಲಿ ದುಡ್ಡು ಕೂಡುವುದಿಲ್ಲ. ಬಿಟ್ಟು ಕೊಡ್ತೇನೆ ಅಂತ ಬಂದರೆ ಯಾವತ್ತೂ ಹಾಗೆ ಬಾವಿಯಲ್ಲಿ ನೀರು ತೆಗಿತೇನೆ ಅಂದರೆ ನೀರು ಬರ್ತದೆ ಬಾವಿಯಲ್ಲಿ. ಅದು ಖಾಲಿ ಆಗ್ತದೆ, ಸ್ಟಾಕ್ ಮಾಡ್ತೇನೆ ಅಂದರೆ ವಾಸನೆ ಬಂದು ಇದ್ದದ್ದನ್ನು ಖಾಲಿ ಮಾಡಬೇಕಾಗ್ತದೆ. ಮತ್ತೆ ಕುಡಿದವ ಸಾಯ್ತಾನೆ. ಮತ್ತೆ ಸ್ಟಾಗ್ನೆಂಟ್ ವಾಟರ್ ಯಾವತ್ತೂ ಹಾಗೆ. ಅದರಿಂದ ಮೂಮೆಂಟ್ ಇರಬೇಕು, ಚಾಲ್ತಿಗೆ ತರಬೇಕು. ಪಾವಣೆಗಳು ಸುತ್ತ ಸಂಚಾರ ಮಾಡಿದರೆ ಮತ್ತವನನ್ನು ಬೆಳೆಸ್ತದೆ. ಲಕ್ಷ್ಮಿ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ ಗಜಕ್ಕ ಅಂತ. ಅವಳು ಹುಟ್ಟಿ ಬಂದದ್ದೇ ಕೆಸರ ಮನೆಯಲ್ಲಿ, ಪದ್ಮದ ಅರಗಿಣಿ ಆಕೆ. ಆದ್ದರಿಂದ 16 ಕಡೆಯಲ್ಲಿ ಓಡಾಡುವುದೇ ಅವಳ ಲಕ್ಷಣ. ಅದೇ ಚಂದ. ಹಾಗಿದ್ದರೆ ಮಾತ್ರ ಒಳ್ಳೆಯದು, ಸಮಾಜವು ಬೆಳೀತದೆ. ಅದನ್ನು ಕೊಡದೆ ಕೂತವನು ದರಿದ್ರನಾಗಿ ಹುಡ್ತಾನೆ. ದರಿದ್ರನಾಗಿ ಹುಟ್ಟಿದ ನಂತರ ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದ ನಂತರ ಪಾಪಿಯಾಗಿ ನರಕಕ್ಕೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಹುಟ್ಟುವಾಗಲೂ ದರಿದ್ರನಾಗಿ ಹೋಗ್ತಾನೆ. ಮತ್ತೆ ಪುನಃ ಅವನು ಕೊಡದೇ ಇರೋದ್ರಿಂದ ಮತ್ತೆ ಪುನಃ ಪಾಪಿ ಆಗ್ತಾನೆ. ಮುಗೀತು. ಇದು ಸರ್ಕಲ್. ಒಂದು ಸರ್ತಿ ಹೊಂಡಕ್ಕೆ ಬಿದ್ದನ ಮತ್ತೆ ಬೀಳುವುದೇ ಕೆಲಸ, ಅವನಿಗೆ ಹೇಳುವುದಿಲ್ಲ. ಅದು ಅದತ್ತ ದಾನಾಚ್ಯ ಭವೇದ್ ದರಿದ್ರ, ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ ಪಾಪಪ್ರಭಾವಾತ್ ಪುನರೇತಿ ಜನ್ಮ ಪುನರ್ದರಿದ್ರ ಪುನರೇವ ಪಾಪಿ. ಒಳ್ಳೇದು ಮಾಡಲಿಕ್ಕೆ ಅವಕಾಶವೇ ಸಿಗುವುದಿಲ್ಲ ಅವನಿಗೆ. ಒಂದು ಸರ್ತಿ ಕೈಯನ್ನು ಹಿಡ್ಕೊಂಡ ಅಂದರೆ ಮತ್ತು ಯಾವತ್ತೂ ಅವ ಕಚ್ಕೊಳ್ಬೇಕಾಗತ್ತೆ. ಅಂದ ದಾನವು, ತ್ಯಾಗವು ಬಹಳ ಅದ್ಭುತವಾದಂಥ ವ್ಯವಸ್ಥೆ. ಹಾಗಾಗಿ ದುಡ್ಡು ಪಡಿಬೇಕಾದ್ರೆ ವಿತ್ತೈಷಣಾಯಾಶ್ಚ, ದುಡ್ಡು ಬೇಕು ಅನ್ನೋರು ಮೊದಲು ದುಡ್ಡು ಬಿಡಲಿಕ್ಕೆ ಕಲಿಬೇಕು. ದುಡ್ಡು ಹಿಂದಿಂದ ಬರಬೇಕು ಹೊರತು ನಾವು ದುಡ್ಡ ಬೆನ್ನೆಯಿಂದ ಓಡಬಾರ್ದು. ಓಡಿದರೆ ಅದು ಮರೀಚಿಕೆಯಿಂದ ಮತ್ತಷ್ಟು ದೂರ ಓಡ್ತದೆ, ನಮ್ಮನ್ನು ಎಳ್ಕೊಂಡು ಹೋಗ್ತದೆ. ಮತ್ತು ಹೊಂಡ ಗೊತ್ತಾಗುವುದಿಲ್ಲ, ಬಿದ್ದಂತರವೇ ಗೊತ್ತು, ದುಡ್ಡು ಅಲ್ಲಿ ಉಂಟು, ನಾನಿಲ್ಲಿದ್ದೇನೆ. ಈ ದುಡ್ಡನ್ನು ಇಡುವುದೆಲ್ಲಿ ಅಂತ ಕೆಲವರಿಗೆ ಪ್ರಶ್ನೆ. ಮಾಡಿ ಆಯಿತು, ಬಂದಾಯಿತು, ಸಿದ್ಧಿ ಆಯಿತು, ಇನ್ನೇನಾಗ್ತದೆ? ಅದನ್ನು ಯಾರ ಹತ್ರ ಕೊಡಲಿಕ್ಕೆ ಪೂರ್ತಿ ಇಷ್ಟ ಆಗುವುದಿಲ್ಲ, ನಂಬಿಕೆ ಇರುವುದಿಲ್ಲ. ಕೈ ಹಿಡ್ಕೊಂಡು ಬಂದವರು ಸಮೇತ ಸರಿಯಾಗಿ ವಿಶ್ವಾಸಕ್ಕೆ ಪಾತ್ರರಾಗುವುದಿಲ್ಲ ಮನೆ ಮಂದಿಯೆಲ್ಲ. ಹಾಗಾಗಿ ಮಕ್ಕಳನ್ನು ಪಡೀಲಿಕ್ಕೆ ಇಷ್ಟಪಡ್ತಾನೆ, ಅಲ್ಲಿ ಡೆಪಾಸಿಟ್ ಇಡೋದು. ಪುತ್ರ ಈಶನಾಯಾಶ ನೆಕ್ಸ್ಟ್ ಸಕ್ಸೆಸರ್ ಅಂತೇಳಿ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದೇನೆ, ಅದನ್ನೆಲ್ಲ ನಾನು ಕೊಡಲಿಕ್ಕೆ ಉಂಟು ಹೇಳಿ ಚೆನ್ನಾಗಿ ಮಕ್ಕಳನ್ನು ವಿಶ್ವಾಸದಲ್ಲಿ ನೋಡಿಕೊಳ್ತಾನೆ. ಅವುಗಳು ಕೈ ಕೊಡ್ತಾವೆಲ್ಲೂ ಗೊತ್ತಿಲ್ಲ. ಮತ್ತು ಹೇಳಲಿಕ್ಕೇನು, ಕೊನೆಗೆ ಅವನಿಗೆ ಸಾಯುವ ಗಳಿಗೆಯಲ್ಲೂ ಒಂದು ಆಸೆ ಅಂತ ಅಂದರೆ, ನಾನು ಸತ್ತನಂತಾದರೂ ಒಳ್ಳೆಯವರಾಗ್ತಾರೇನೋ ಅಂತ. ಏನೋ ಗೊತ್ತಿಲ್ಲ. ಎಲ್ಲಿ ಹೋಗಿ ನೋಡ್ತಾನವ? ಧೃತರಾಷ್ಟ್ರನಿಗೆ ನೋಡಿ, ದುರ್ಯೋಧನ ಸರಿಯಾಗ್ಬೋದು, ಇವರೆಲ್ಲ ಹೇಳಿದ ಬುದ್ಧಿ ಮಾತು ಅವನಿಗೆ ಕೇಳಲಿಕ್ಕೆ ಬರ್ತದೆ, ಒಳ್ಳೆಯವನಾಗ್ತಾನೆ. ಅಮ್ಮನನ್ನು ಗಾಂಧಾರಿಯನ್ನು ಕರೆಸಿ ಎಲ್ಲ ಹೇಳ್ತಾನೆ, ನೀನು ಚೂರು ಹೇಳು ಮಗನಿಗೆ ಅಂತ. ಅವಳು ಅವನಿಗೇ ಬೈತಾಳೆ, ನೀನೇ ಎಲ್ಲ ಎಬ್ಬಿಸಿಟ್ಟದ್ದು, ರೇಗಿಸಿಟ್ಟದ್ದು, ಯಾಕೆ ಕೊಡಬೇಕಾಗ್ತದೆ ನಾನು ಅಂತೇಳಿ ಉಪದೇಶ ಮಾತಾಡ್ತಾಳೆ. ಹಾಗಾಗಿ ಮನುಷ್ಯರಿಗೆ ಭರವಸೆ ಮಾತ್ರ ಉಳಿತದೆ, ಮತ್ತೇನು ಉಳಿಯುವುದಿಲ್ಲ. ಆದರೂ ಇವನು ಹಂಗು ಬಿಡುವುದಿಲ್ಲ. ಆದ್ದರಿಂದ ಪುತ್ರೈಷಣ, ಪ್ರತಿಯೊಬ್ಬರಿಗೂ ಮಕ್ಕಳು ಬೇಕು. ಮಕ್ಕಳಲ್ಲಿ ತಾವು ತಮ್ಮನ್ನು ರೂಪಿಸಿಕೊಳ್ಳಬೇಕು. ತಮಗಾಗದ ಕೆಲಸಗಳನ್ನು ಅವರಲ್ಲಿ ಮಾಡಿಸಬೇಕು. ಏನೋ ಆಸೆ ಆಕಾಂಕ್ಷೆಗಳನ್ನು, ಅದು ಕೆಲವರದ್ದು ಡ್ರೆಸ್ ಕೋಡಲ್ಲಿ ಇರ್ತದೆ. ನನಗೆಲ್ಲ ಅವರೆಲ್ಲ ಅತ್ತೆ ಇವರೆಲ್ಲ ಇದ್ದಾಗ ಹಾಕ್ಲಿಕ್ಕೆಲ್ಲ ಬಿಡಲಿಲ್ಲ, ಮಿನಿ ಸ್ಕರ್ಟಲ್ಲಿ. ಈಗ ಅದಕ್ಕಾದರೂ ಹಾಕಿ ಕಳಿಸೋದು ಊರಿಗೆ ಹೋಗಲಿ ಅಂತೇಳಿ. ಈಗೆಲ್ಲ ಒಬ್ಬೊಬ್ಬರ ಒಂದು ಆಸೆಗಳು ಇರ್ತವೆ. ಅವುಗಳನ್ನು ಸಕ್ಸಸ್ ಮಾಡಿಕೊಳ್ಳಲಿಕ್ಕೆ, ಫುಲ್ಫಿಲ್ ಮಾಡಿಕೊಳ್ಳಲಿಕ್ಕೆ ಮಕ್ಕಳು ಬಲಿಪಶುಗಳು. ಆ ದೃಷ್ಟಿಯಿಂದ ಒಂದೊಮ್ಮೆ ಕೆಲವೊಮ್ಮೆ ನನಗೆ ಗೆಳೆಯವಲ್ಲಿದ್ದಾಗ ಮೊಸರೆಲ್ಲ ತಿನ್ನಲಿ ಸಿಗಲಿಲ್ಲ, ನೀನಾದರೂ ತಿನ್ನು. ಕೊನೆಗೆ ಅವುಗಳು ಇವುಗಳಾಗಿ ತಟ್ಟಿರಾಯಗಳಾಗಿ ಬರುತ್ತೆ. ಮತ್ತೆ ಆಚೀಚೆ ಹೋಗುವಾಗೆಲ್ಲ ಒಂದು ಸೀಟಿಲ್ಲ, ಟಿಕೆಟ್ ಎಲ್ಲ ಆಗೆಲ್ಲ 2 ಸೀಟುಗಳು ಬೇಕಾಗ್ತದೆ. ಅಂದರೆ ಅವರಿಗೆ ಯಾವುದು ಆಗಲಿಲ್ಲ ಅದನ್ನು ಅವರನ್ನು ನೋಡ್ಲಿಕ್ಕೆ ನೋಡೋದು. ಕೆಲವರು ತಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಇವು ಮಕ್ಕಳನ್ನು ಸ್ಕ್ರೂ ಟೈಟ್ ಮಾಡಿ 1 ಮಾರ್ಕ್ ಹೆಚ್ಚು ಕಡಿಮೆ ಇಲ್ಲದಂತೆ ಪ್ರತಿನಿತ್ಯವೂ ನೋಡುವಾಗ ನೀನು ಡಾಕ್ಟರ್ ಆಗಲಿ ಕೊನೆಗೆ ಅವುಗಳು ಎಲ್ಲಿಯೋ ಹಾರಿ ಹೋಗೋದು. ಹೀಗೆಲ್ಲ ವಿಚಿತ್ರ ಧೋರಣೆಗಳು ಮನುಷ್ಯನದು. ಇದು ಪುತ್ರೈಷಣಾಯಾಶ. ಅದರಲ್ಲಿ ಬಹಳಷ್ಟು ದುರಂತಗಳಿವೆ. ಮುಂದಿನ ಪೀಳಿಗೆಯನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಎಷ್ಟು ಸೋಲ್ತೇವೆ, ಎಷ್ಟು ನಾವು ಸಮರ್ಥರಾಗುವುದಿಲ್ಲ. ಸಮಾಜ ಎಷ್ಟು ಜೋರಲ್ಲಿ ನಮ್ಮನ್ನು ತಯಾರು ಮಾಡಲಿಕ್ಕೆ ಬಿಡುವುದಿಲ್ಲ. ಕಾಂಪಿಟೇಷನ್, ಟೋಟಲಿ ಕಾಂಪಿಟೇಷನ್. ಇವತ್ತು ಸ್ಪರ್ಧಾತ್ಮಕವಾದ ನಮ್ಮ ಬದುಕಿನಲ್ಲಿ ಏನು ತಿನ್ನಬೇಕು ಅಂತ ತೀರ್ಮಾನ ಮಾಡಲಿಕ್ಕೂ ನಾವು ಲೋಕವನ್ನು ನೋಡಬೇಕಾಗ್ತದೆ. ಅವರೆಂತ ತಿಂತಾರೆ ತಿನ್ನು, ನಮಗೆ ಆರೋಗ್ಯ ಸಮಯ ಇಲ್ಲ, ಆದರೆ ಅವರನ್ನು ನೋಡಿ ನಾವು ತಿನ್ನು. ಕಷ್ಟ ಅಂದರೆ ಹಾಗೆ.
ಊಟದಲ್ಲಿ ಡಿಗ್ರಿಫೈಡ್ ಸ್ವಲ್ಪ ಸ್ಟ್ಯಾಂಡರ್ಡ್ ತಂದಿಟ್ಟಿದ್ದಾರೆ. ಬಾಳೆಯನ್ನು ಹೆಚ್ಚಿಲ್ಲ, ಒಂದು ಚೂರೇ ಹೆಸರೆಲ್ಲ ಬೇರೆ ಕೊಡ್ತಾರೆ. ಇರುವುದಲ್ಲಿ ಉಪ್ಪಿಟ್ಟೆ, ಅದಕ್ಕೆಂದು ಪಲಾವ್ ಅಂತ ಹೆಸರು ಹೇಳ್ತಾರೆ. ಸಾಯಿಲಿ ಎಂಥದ್ದು ಇರಲಿ, ಒಂದಿಷ್ಟು ತಂದಿಡ್ತಾರೆ. ಒಂದು ಸಣ್ಣದು ಬಾದಾಮಿ ಕಡಿ ಇರ್ತದೆ, ಬಾದಾಮಿ ಬರ್ಫಿ, ಮತ್ತು 2-4-5 ಆಯುಧಗಳಿರ್ತವೆ. ಅದು ಯಾರನ್ನು ಕೊಲ್ಲಿಕ್ಕೂ ಗೊತ್ತಿಲ್ಲ, ಇರ್ತದೆ ಅಲ್ಲಿ. ಅವ ಮೆಲ್ಲಕ್ಕೆ 2 ಅಲ್ಲಿ ಇಟ್ಕೊಂಡು ಆಯುಧವನ್ನು ಇಟ್ಕೊಂಡು ಆ ಬಾದಾಮಿ ಕಡಿಯನ್ನು ಕತ್ತರಿಸಿ ಮೆಲ್ಲ ಒಂದು ತುಂಡನ್ನು, ಅದು ಎಂಥದ್ದು 1 ಮಿಲಿಮೀಟರ್ ವಿಸ್ತೀರ್ಣದಲ್ಲಿ ಇರ್ಬೋದೇನೋ ಕಾಂಪೌಂಡ್, ಅದನ್ನು ಮೆಲ್ಲ ತಿನ್ನಬೇಕವ. 3/4 ಗಂಟೆ ಮಾಡಿಕೊಂಡು ಈ ಟಿಫಿನ್ ಮಾಡಲಿಕ್ಕೆ. ನಾನಾದರೆ ಒಂದೇ ಸದ್ದಿಗಳು ಮಾಡಲಿಕ್ಕೆ ಬರ್ತದೆ, ಎಲ್ಲರಿಗಾಗಿ ಆಗ್ತದೆ. ಅದು ಮಾಡಲಿಕ್ಕಿಲ್ಲ ಹಾಗೆ, ಅದೆಲ್ಲ ಹಾಗೆ ಶಿಸ್ತು, ಡಿಸಿಪ್ಲಿನ್ ನಡೀದು ಕರ್ಮ. ಅದೇ ನಾವಿವತ್ತು ಸಮಾಜದಲ್ಲಿ ಹೇಗಿರ್ತದೋ ಟ್ರೆಂಡ್ಸ್ ಹಾಗೆ ಬದುಕಲಿಕ್ಕೆ, ಹಾಗೆ ವೇಷ ಮಾಡಲಿಕ್ಕೆ, ಹಾಗೆ ಇರಲಿಕ್ಕೆ ಕಲಿತೇವೆ. ನಗುವುದಿಲ್ಲ, ನೋಡಿದರೂ ನಗುವುದಿಲ್ಲ. ನಗಬಾರ್ದು, ನಕ್ಕರೆಯಲ್ಲಿ ಆದರೂ ಹಲ್ಲು ಹೋಗ್ತದೋ ಒಂದು, ಹೋಗುವುದಕ್ಕೆ ಇದ್ದರೆ ತಾನೇ ಎಲ್ಲ ಹಾಳಾಗಿರ್ತದೆ ಬಿಡಿ. ಅದೆಲ್ಲ ಇಲ್ಲ. ನಾವೆಲ್ಲ ಹೈ ಕ್ಲಾಸಿನವರೆಲ್ಲ ಹಾಗೆಲ್ಲ ಯಾರನ್ನು ನೋಡಿದ್ದಕ್ಕೆ ನಿಜವಾಗಿ ನಾವು ಎಂಥ ಪ್ರಾಣಿಗಳು ಬಂದರೂ ನಗ್ತೇವೆ, ಅದುಗಳು ಖುಷಿ ಪಡ್ತಾವೆ. ಈ ಮನುಷ್ಯನಿಗೆ ನಗುವುದಿಲ್ಲ ಅಂದರೆ ಯೋಚನೆ ಇರ್ತದೆ. ನಾನು ಹೇಳಿದ್ದು ಹೇಗಿರ್ತದೆ ಇದು ಪುತ್ರೈಷಣಾಯ ಚಂದ. ಮಕ್ಕಳು ಹಾಗೆ ಡಿಸ್ಟೈನ್ ಮೆನ್ಷನ್ ಮಾಡಿರ್ತಾವೆ ಅವುಗಳು. ಡ್ಯಾಡ್ ಮ್ಯಾಡ್ ಇಷ್ಟೇ ಹೇಳ್ತಾವೆ, ಅದಕ್ಕಿಂತ ಜಾಸ್ತಿ ಹೇಳೋದಿಲ್ಲ. ಒಂದು ಸ್ಪೆಲ್ಲಿಂಗಲ್ಲಿ ಹೆಚ್ಚು ಕಡಿಮೆ ಹೇಳೋದಿಲ್ಲ, ಹುಚ್ಚದ್ದನ್ನೇ ಕರಿತಾವೆ ಅವುಗಳು. ಅವುಗಳಿಗೂ ಶಿಸ್ತಿದೆ. ಮತ್ತು ಕೆಲವೊಮ್ಮೆ ಅಪ್ಪ ಅಮ್ಮ ಮಾತಾಡಬೇಕಾದ್ರೂ ಟೈಮ್ ತಗೊಳ್ಬೇಕು, ಅಪಾಯಿಂಟ್ಮೆಂಟ್ ಬೇಕು, ಆಗ ಮಾತ್ರ ಅವ್ರು ಮಾತಾಡಿ ಸಿಗೋದು. ಇಷ್ಟೆಲ್ಲ ಹೋಗ್ತಾ ಇದ್ದೇವೆ ನಾವು ಮುಂದಕ್ಕೆ. ಆಸೆ ಮಾತ್ರ ನಮ್ಮದು ಜೋರಿದೆ, ಮಕ್ಕಳ ಮೇಲೆ ಭರವಸೆ ಇನ್ನೂ ಇದೆ. ದುರ್ಯೋಧನ ಮೇಲೆ ಇದ್ದಾಗೆ ಸಾಯಲಿಲ್ಲ. ಇದಕ್ಕೇನು ಮಾಡಬೇಕು? ಮಾಡಿರಿ ಮಾರಾಯರೆ, ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಮಾಡಿರಿ. ದಾನದಿಂದ ದುಡ್ಡು ಮಾಡಿದ ಹಾಗೆ ಪೂಜೆ ಪುನಸ್ಕಾರಗಳಿಂದ ಒಳ್ಳೆ ಮಕ್ಕಳನ್ನು ಸಂಪಾದನೆ ಮಾಡಿ ಅಂದರು. ಮಕ್ಕಳಾಗಿದೆ, ಮೊದಲೆಂತ ಮಾಡಲಿಲ್ಲ, ಆಗಿ ಹೋಯಿತು. ಈಗ ಪ್ರತಿನಿತ್ಯ ಬಂದಿದ್ದಾನೆ ದೇವಸ್ಥಾನಕ್ಕೆ, ಪೂಜೆ ಪುನಸ್ಕಾರ. ಯಾಕೆ ಹೇಳಿದೆ? ಅವುಗಳೊಂದು ಒಳ್ಳೆ ಬುದ್ಧಿ ಬರಲಿ ಅಂತ ಮಾಡ್ತೇನೆ. ಮತ್ತು ಮೊದಲು ಪ್ರಾಡಕ್ಟ್ ಮಾಡುವಾಗಲೇ ಸಮ್ ಮಾಡಬಾರ್ದಿತ್ತ. ಈಗ ಲೈಫ್ ಲಾಂಗ್ ಅದೇ ಅವನಿಗೆ ಕೆಲಸ. ದಿನ ಮಕ್ಕಳ ವಿಷಯದಲ್ಲಿ ಸೇವೆ, ಪುನಸ್ಕಾರ, ಊದುಬತ್ತಿ ಹಚ್ಚುವುದು, ಯಾರ ಕಂಡಿಗೆಲ್ಲ ಕೈ ಮುಗಿಯುವುದೆಲ್ಲ ಶುರು ಮಾಡ್ತಾನೆ. ಎಂತ ಮಂಡೆ ಒಂದು ಸಮ ಮಾಡಲಿ ಅಂತ. ಪ್ರಿಂಟ್ ಆಗುವಾಗ ಸಮ ಆಗಲಿಲ್ಲ ಇವರಿಗೆ. ಮೊದಲು ಬರುವುದಿಲ್ಲ, ನಾನು ಹೇಳೋ ಕೇಳೋದಿಲ್ಲ. ಮಕ್ಕಳು ಬೇಕಾ? ಮೊದಲು ಯಜ್ಞಯಾಗಗಳನ್ನು, ಪೂಜೆ ಪುನಸ್ಕಾರಗಳನ್ನು ಚೆನ್ನಾಗಿ ದೊಡ್ಡವರ ಕೈಕಾಲು ಹಿಡಿದು ಒಳ್ಳೆ ಮುಂದುವರಿಸಿ ಮತ್ತೆ ಒಳ್ಳೆಯದಾಗ್ತದೆ. ಆದ ನಂತರ ಎಂತಾದರೂ ಬರಲಿ ಮಾರ್ರೆ, ಮತ್ತೆ ನೋಡುವ. ಮತ್ತೆ ಆಗುವುದಿಲ್ಲ, ಮತ್ತೆ ಅದನ್ನು ಬಗ್ಗಿಸಲಿಕ್ಕೆ ಬರುವುದಿಲ್ಲ. ಬಂದ ಬೀಜಗಳು ಮತ್ತೆ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ. ಚೆನ್ನಾಗಿ ಬಿತ್ತುವಾಗಲೇ ಒಳ್ಳೆಯದನ್ನು ಪಡೆಯುವಂತೆ ಆಗಲಿಕ್ಕೋಸ್ಕರ ನಾವು ರೆಡಿಯಾಗಿರಬೇಕು ಅನ್ನುವ ತಥ್ಯ ಯಾರಿಗೆ ಬೇಕು? ಚೈಲ್ಡ್ ಬೈ ಚಾಯ್ಸ್, ನಾಟ್ ಬೈ ಆಕ್ಸಿಡೆಂಟ್ ಅಂತ. ನಮಗೆ ಇಷ್ಟ ಬಂದಾಗ ಇಷ್ಟ ಬರುವಂಥದ್ದನ್ನು ಪಡಿಬೇಕು ಹೊರತು ಅದು ತನ್ನಷ್ಟಿಗೆ ಆಗಿ ಹೋಗುವಂಥದ್ದಲ್ಲ. ಆಗಿ ಹೋದರೆ ಕಮ್ಯುನಿಸ್ಟ್ ಗಿಡಗಳಾಗಿ ಇರ್ತಾವೆ ಲೋಕದಲ್ಲಿ ಕಂಡಾಬಟ್ಟು. ಯಾರಿಗೂ ಬೇಡ. ಆಡೂ ಮುಟ್ಟುವುದಿಲ್ಲ, ಕೊನೆಗೆ ದನ ಬಿಡಿ ಹಾಲು ಕೊಡುವುದಿಲ್ಲ ಅದು. ಹಾಗಾಗದಿರಲಿ. ಪಾರ್ಥೇನಿಯಂ ಅಂತೆ ಕೆಟ್ಟ ಕಳ್ಳಿ ಗಿಡಗಳಂತೆ ಲೋಕದಲ್ಲಿ ಜನರು ಬರಬಾರದು. ಧೀಮಂತವಾದ, ಯೋಗ್ಯವಾದ, ದೇಶವನ್ನು ಕಟ್ಟುವ, ಸಂಸ್ಕೃತಿಯನ್ನು ಬೆಳೆಸುವ ಮಕ್ಕಳು ನಮಗೆ ಬೇಕು. ಪುತ್ರೈಷಣಾಯಾಶ್ಚ. ಮತ್ತು ತೆರಳಲಿಕ್ಕೆ ಉಂಟಲ್ಲ, ಹೋಗಲೇಬೇಕಲ್ಲ. ಮಕ್ಕಳಾದ ನಂತರ ಮತ್ತೆ ಹೊರಡುವುದು ಅಂತ ಅರ್ಥ. ನಿಜವಾಗಿ ಲಾಸ್ಟ್ ಯಾವುದು ಕೇಳಿದರೆ, ಮಕ್ಕಳಿಗೆ ಮಕ್ಕಳಾದ ನಂತರ ಗ್ಯಾರಂಟಿ ಅವನು ರಿಟೈರ್ಡ್ ಆಗಬೇಕು. ಮನೆವಾಳತೆಯಿಂದ, ಲೋಕದ ಕಥೆಯಿಂದ, ದುಡ್ಡಿನ ವ್ಯವಹಾರದಿಂದ, ಇದರೆಲ್ಲದರಿಂದಲೂ ಅವನು ಮುಕ್ತನಾಗುವ ಹಂತ ಯಾವುದು ಕೇಳಿದರೆ ಅದು ಮಕ್ಕಳಿಗೆ ಮಕ್ಕಳಾದ ಬಳಿಕ. ಮಕ್ಕಳಿಗೆ ಮದುವೆ ಆದ ತಕ್ಷಣ ರೆಡಿ ಆಗಬೇಕು. ಲಾಸ್ಟ್ಗೆ ಹೇಳಿದರೆ ಮಕ್ಕಳಿಗೆ ಮಕ್ಕಳಾಯ್ತಾ, ಇವ ಯಾವತ್ತು ಅಜ್ಜಾಗಿ ಬಿಟ್ಟ, ಮತ್ತೆ ಮುಗಿದೋಯ್ತು, ಇವನು ಹೊರಡ್ಬೋದು ಅಂತ ಅರ್ಥ. ಆಗ ಈ ಲೋಕದಲ್ಲಿ ಹೆಸರು, ಪರಲೋಕದಲ್ಲಿ ವಾಸ. ಇಲ್ಲಿ ವಾಸ ಅಲ್ಲ, ಅಲ್ಲಿ ಹೆಸರಲ್ಲ. ಮತ್ತು ಇಲ್ಲಿ ಹೆಸರು, ಅಲ್ಲಿ ವಾಸ. ಅವನು ಹೊರಡಬೇಕು, ಲೋಕದಲ್ಲಿ ತನ್ನ ಹೆಸರನ್ನು ಉಳಿಸಬೇಕು. ಲೋಕೈಷಣಾಯಾಶ್ಚ ಅಂದರು. ಇಲ್ಲಿ ಲೋಕದಲ್ಲಿ ಅವನು ಬದುಕುವುದು ಹೆಸರು ಪಡೆದು, ಕೀರ್ತಿ ಪಡೆದು, ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಯೋಗ್ಯರಿದ್ದಾರೆ ಅನ್ನುವ ಹೆಸರು ಜನ ಹೇಳಬೇಕು. ಇವರು ಹೇಳಿಕೊಂಡು ಹೋಗೋದು, ಬರೆದಾಕಿ ಹೋಗೋದಲ್ಲ. ಕೆಲವರು ಫ್ಯಾನಿನ 3 ಲೆಕ್ಕೆಯಲ್ಲಿ 3 ಹೆಸರು ಹಾಕಿ ಹೋಗಿರ್ತಾರೆ. 3 ಫ್ಯಾಮಿಲಿದು ನಾವು ಡೋನರ್ಸ್ ಇದ್ದೇವೆ ಅಂತ. ಅದು ಪ್ರಯೋಜನ ಇಲ್ಲ. ಯಾಕೆ? ಅದು ಕತ್ತರಿಸಿ ಹೋದಂದ್ರೆ ಮತ್ತೆ ಅವರನ್ನು ಹೊಂಡಕ್ಕೆ ಹಾಕಿರ್ತಾನೆ. ಗುಜರಿಯವ ಕಚ್ಚ ಗುದ್ದಿ ಅದನ್ನು ಬದಿಗೆ ಹಾಕಿ 2 ಪೈಸೆಗೆ ಮಾರ್ತಾನೆ. ಅವನ ಹೆಸರು ಹೇಗೆ ಆಗ್ತದೆ ನೋಡಿ. ಅವನ ಎದುರೇ ಒಂದೊಮ್ಮೆ ಅದು ಆಗಿದ್ರೆ ಹೇಗಿರ್ತದೆ? ಗುಜರಿಯವ ತಗೊಂಡೋಗಿ ಗುದ್ದಿದಾಗ. ಮನುಷ್ಯ ಡೊನೇಟ್ ಮಾಡಿದ ತಕ್ಷಣ ಹೆಸರು ಹಾಕಿಬಿಟ್ರೆ ಧರ್ಮ ಕ್ಷರತಿ ಕೀರ್ತನಾಥ್ ಅಂತ. ಅವನು ಹೇಳಿಕೊಂಡದ್ದಕ್ಕಾಗಿ ಅವನ ಪುಣ್ಯ ಹೋಗಿಬಿಡ್ತದೆ. ಸೈಲೆಂಟಾಗಿ ದಾನ ಮಾಡಲಿಕ್ಕೆ ಗೊತ್ತೇ ಆಗಬಾರ್ದು ಕೊಟ್ಟದ್ದು. ಹೇಳಿಕೊಳ್ಳು ಬರಬಾರ್ದು, ಬರೆದಿಡ್ಲಿಕ್ಕೂ ಹೋಗಬಾರ್ದು. ಹಾಗೆ ಕ್ರಮ. ಅದನ್ನು ಲೋಕೈಷಣಾಯಾಶ್ಚ. ಪರಲೋಕವನ್ನು ಸಂಪಾದನೆ ಮಾಡಲಿಕ್ಕುಂಟು. ಅದಕ್ಕೋಸ್ಕರ ಅಧ್ಯಯನವನ್ನು ಒಳ್ಳೆಯ ರೀತಿಯಿಂದ ಮಾಡು, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡು, ಒಳ್ಳೆಯ ದಾರಿಯಲ್ಲಿ ತೆರಳು.
ಓದುವುದು ಹೇಗಿರ್ತದೆ ಆ ರೀತಿಯಲ್ಲಿ ಹೋಗಲಿಕ್ಕೆ ಬರ್ತದೆ. ತಪ್ಪುಗಳನ್ನು ಓದಿಕೊಂಡಾಗ ತಪ್ಪು ದಾರಿಯನ್ನು ಹಿಡಿಬೇಕಾಗ್ತದೆ. ನಮಗೆ ಗೊತ್ತು ತಾನೇ, ಈಗ ಮ್ಯಾಪ್ ಬೇರೆ ಬಿಡಿಸಿ ಕೂತ್ರೆ ಎಲ್ಲಿ ಹೋಗಿ ಹೊಂಡಕ್ಕೆ ಬೀಳ್ತೇವೆ ನಾವು. ಡೆಡ್ ಎಂಡಲ್ಲಿ ನಮ್ಮದು ವಾಹನ ಜೋರಾಗಿ ಹೋಗ್ತೇವೆ, ಅವನು ಮ್ಯಾಪ್ ನೋಡಿ ಓದೋದು ನಾವು, ಹೋಗಿದೆ. ಬಿದ್ದ ನಂತರವೇ ಗೊತ್ತು ನಾವು ಆಸ್ಪತ್ರೆಯಲ್ಲಿದ್ದಾಗ ಎಲ್ಲಿ ಹೋಗಿದ್ದೇನೆ ಅಂತ. ಹಾಗೆ ಆದ್ದರಿಂದ 3 ಮುಖದಿಂದ ಇದು ಯಾವುದು ಮಾಡಿದರೂ ಆಗ್ತದೆ. ಯಜ್ಞಯಾಗಗಳಿಂದ ಸ್ವರ್ಗ ವೈಕುಂಠವನ್ನು ಪಡೀಲಿಕ್ಕೆ ಆಗ್ತದೆ, ದಾನ ಧರ್ಮಗಳಿಂದ ಉತ್ತಮ ಲೋಕವನ್ನು ಗೆಲ್ಲಲಿಕ್ಕೆ ಬರ್ತದೆ, ಒಳ್ಳೆಯ ಅಧ್ಯಯನದಿಂದ ಒಳ್ಳೆಯ ಮಕ್ಕಳನ್ನು ಸಂಪಾದನೆ ಮಾಡಲಿಕ್ಕೂ ಆಗ್ತದೆ. ಅದರಿಂದ ಯಾವುದು ಆಗುತ್ತೆ. ಆದರೆ ಮುಕ್ಕಾಲಂಶದಲ್ಲಿ ಚಿಂತನೆ ಮಾಡುವಾಗ 3 ಧರ್ಮಗಳನ್ನು ಉಳಿಸಿಕೊಳ್ಳುವಲ್ಲಿ ನಮಗೆ 3 ಆಸೆಗಳಿಗೋಸ್ಕರ ಇದನ್ನು ತೆರೆದಿಟ್ಟಿದ್ದಾರೆ. ಅದು ಬೇಡ, ಅದು ಲೋಕವಾರ್ತೆ ಆಯಿತು. ಇಷ್ಟಕ್ಕೋಸ್ಕರ ಗೀತೆ ಆದರೆ ನಾವು ಅದು ಇರಲಿ. ಅದರಿಂದ ಆಚೆಗೆ ಬೇಕು ಅಂತಾದರೆ ಈ 3 ಸ್ಕಂದಗಳು ಕೃಷ್ಣ ಹೇಳಿದ ಯಜ್ಞದಾನ ತಪಸ್ಸು ವಾಸ್ತವವಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಕಾರಣ, ಪ್ರಧಾನ ಅಂಶ ಅದು. ಗೀತೆಯ ಪೂರ್ತಿ ಅಧ್ಯಾಯಗಳಿರುವುದು ಇಲ್ಲಿಯೇ. ಭಕ್ತಿಯೋಗ, ಜ್ಞಾನಯೋಗ, ವೈರಾಗ್ಯ ಯೋಗ ಅದಿಲ್ವ 19ನೇ ಅಧ್ಯಾಯ. ಹಾಗಾದರೆ ವೈರಾಗ್ಯ ಯೋಗ ಕೇಳಲೇ ಇಲ್ಲ ನಾವು, ಇದು ಹೊಸತ್ತುಂಟಲ್ಲ. ಜ್ಞಾನಭಕ್ತಿ ವೈರಾಗ್ಯ ಹೇಳುವುದು ಕೇಳುತ್ತೇವೆ. ವೈರಾಗ್ಯ ಅಂದರೆ ತ್ಯಾಗ ಅಂತ ಅರ್ಥ. ಕರ್ಮ ಸನ್ಯಾಸ ಯೋಗೋ ನಾಮ. ಈಗ ಗೊತ್ತಾಯ್ತು, ಅವರು ಬೇರೆ ಶಬ್ದ ಹಾಕಿದ್ದಾರೆ. ವೈರಾಗ್ಯ ಶಬ್ದಕ್ಕೆ ತ್ಯಾಗ ಅಂತ ಅರ್ಥ ಹಾಕಿದ್ದಾರೆ. ತ್ಯಾಗೇ ನೈಕೇನ ಅಮೃತತ್ವಮಾನಶು ಅಂತೇಳಿ ಸನ್ಯಾಸಿಗಳ ಬಗ್ಗೆ ವೈರಾಗ್ಯಗಳ ಬಗ್ಗೆ ಹೇಳುವಾಗ ಆ ಮಂತ್ರವನ್ನು ಹೇಳ್ತಾರೆ. ತ್ಯಾಗವನ್ನು ಕೃಷ್ಣ ಇಲ್ಲಿ ವೈರಾಗ್ಯ ಕರೆದಿದ್ದಾನೆ. ವೈರಾಗ್ಯ ಶಬ್ದ ಹೇಳಲಿಲ್ಲಲ್ಲ, ಹೇಳಿದ್ದಾನೆ. ಚಂಚಲಂ ಹಿಮನ ಕೃಷ್ಣ ಹೇಳಿದಾಗ ಅಭ್ಯಾಸೇನ ತಗೋಂತೆ ವೈರಾಗ್ಯೇಣ ಜಿಗಿರ್ಕ್ಯತೆ ಎಂದು ವೈರಾಗ್ಯದ ಪಾಠ ಕೊಟ್ಟಿದ್ದಾನೆ. ಅವನು 2 ಮುಖದ ತ್ಯಾಗವನ್ನು ಹೇಳುತ್ತಾನೆ. ಒಂದು ಸರ್ವಾತ್ಮನ ಕೆಲಸವನ್ನು ಬಿಡುವುದು, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ. ಬೇಕುಗಳ ಸಾಮ್ರಾಜ್ಯದೆಡೆಗೆ ಸಾಗಬಾರದು ಅಂತ ಹೇಳಿ ಬೇಕುಗಳನ್ನಿಟ್ಟುಕೊಂಡು ಏನು ಕೆಲಸ ಮಾಡಬೇಡ ಅಂತ ಕೆಲಸ ಬಿಡುವಂದ, ಕಾಮ್ಯ ಕೆಲಸ ಬಿಡುವಂದ. ಇನ್ನೊಂದು ಹೇಳ್ತಾನೆ, ಎಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ ಅಂತಾನೆ. ನೀನು ಮಾಡುವ ನಿತ್ಯವೋ ನೈಮಿತ್ತಿಕವೋ ಹಬ್ಬ ಹರಿದಿನಗಳೋ ನಿತ್ಯ ಮಾಡತಕ್ಕ ರಿಚುವಲ್ಸ್ಗಳೋ ಇವುಗಳ ಫಲವನ್ನು ಅಪೇಕ್ಷೆ ಮಾಡಬೇಡದನ್ನು ಬಿಡುವಂದ. 2 ಮುಖದ ತ್ಯಾಗವನ್ನು ಕಲಿಸಿಕೊಡ್ತಾನೆ. ಬಯಕೆಗಳಿಗೋಸ್ಕರ ದುಡಿಯುವಂಥದ್ದನ್ನೇ ಬಿಡುವಂದಂದ, ನಿತ್ಯ ಮಾಡುವುದರಲ್ಲಿ ಬಯಕೆಗಳಿಂದ ಬರತಕ್ಕ ಫಲಗಳ ಬಗ್ಗೆ ಯೋಚನೆಯನ್ನು ಬಿಡುವಂದ. ಅನಾಸಕ್ತಿ ಯೋಗ ಇದು ಭಗವಂತನದ್ದು. ಆಸಕ್ತಿ ಯೋಗ ಇದ್ದಾಗೆ ಅನಾಸಕ್ತಿ ಯೋಗ. ಬೇಕುಗಳಿಗೋಸ್ಕರ ತೆರಳದಿರುವುದು, ಮಾಡಿದ್ದರಲ್ಲಿನ ಬೆನಿಫಿಟ್ ಫಲ ಅದನ್ನು ಬಯಸದಿರುವುದು, ಬಂದರೂ ಅದನ್ನು ನಿರ್ಲಿಪ್ತವಾಗಿ ಉಪಯೋಗಿಸಿಕೊಳ್ಳುವಂಥದ್ದು, ಬಂದಾಗ ಬೀಗುವುದು ಬರದಾಗ ಹಾರುವುದು ಎಲ್ಲ ಮಾಡಿಕೊಳ್ಳದೆ ದ್ವಂದ್ವಾತೀತನಾಗಿ, ಇದು ಕೃಷ್ಣ ಹೇಳುವಂಥದ್ದು. ನಕಾಂಕ್ಷತಿ, ಯಾವುದರ ಯೋಚನೆಯೂ ಇಲ್ಲದೆ ಅದನ್ನು ಯಾವುದನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಮಾಡಿಕೊಳ್ಳದೆ. ಹೀಗೆ ವೈರಾಗ್ಯದ ಪಾಠಕ್ಕೆ ಕೃಷ್ಣನ ಸನ್ಯಾಸ ಯೋಗಗಳು ಬಹಳಷ್ಟಿವೆ. ಜ್ಞಾನಯೋಗ ಭಕ್ತಿಯೋಗ ಬೇಕಾದಷ್ಟು ಪುಟಗಳಲ್ಲಿ ಬಂದಿವೆ. ಆದ್ದರಿಂದ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಗಟ್ಟಿ ಮಾಡಿಸಿಕೊಳ್ಳಿಕ್ಕಿರುವಂಥ 3 ವಸ್ತುಗಳು ಯಜ್ಞದಾನ ತಪಸ್ಸುಗಳು. ಅದು ತಪ್ಪಿದಲ್ಲಿಯೇ ಅಧರ್ಮದ ತಾಂಡವ. ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದ ಅದಕ್ಕೆ ನಿಮ್ಮ ಪಾಲಿನ ನಿಮಗೆ ಹೇಳಿದ ನಿಮ್ಮ ಸ್ಕಿಲ್ನಲ್ಲಿ ಅಥವಾ ನಿಮ್ಮ ಪ್ರಯತ್ನದಲ್ಲಿ ಲಭ್ಯವಾಗುವ ನಿಮ್ಮ ಯೋಗ್ಯತೆಯಂತೆ ಆಗತಕ್ಕ ಕೆಲಸಗಳನ್ನು ನೀವು ಮಾಡ್ತಾ ಬನ್ನಿ. ಅದನ್ನೇ ದೇವರ ಸಮಾರಾಧನೆ ಅಂತ ಮಾಡಿ, ಅಲ್ಲೇ ಸಿಕ್ಕಿದ್ದನ್ನು ಇತರರಿಗೆ ಹಂಚಿ ಬದುಕಿ, ಅದನ್ನು ದಿನನಿತ್ಯ ತಿಳ್ಕೊಂಡು ನಡೆಸಿ ಎತ್ತರಕ್ಕೆ ಏರಿ. ನಾನಾತು ವಿದ್ಯಾ ಅವಿದ್ಯಾಶ್ಚ ಅಂತದೆ. ತಿಳ್ಕೊಳ್ಳಿಕ್ಕೆ ತುಂಬ ಉಂಟು. ಬಗೆಗಳ ತಪ್ಪುಗಳಿವೆ, ಬಗೆಗಳ ಸರಿಗಳು ಇವೆ. ನಾನಾತು ವಿದ್ಯಾ ಅವಿದ್ಯಾಶ್ಚ ಯದೇವ ವಿದ್ಯೆಯಾ ಕರೋತಿ, ಅದು ಮುಂದಿನ ಗೆರೆ. ಹಿಂದಿನ ಗೆರೆಯಲ್ಲಿ ಇರೋದದು. ಬಹಳಷ್ಟು ತಪ್ಪುಗಳಿವೆ, ಬಹಳಷ್ಟು ಒಪ್ಪುಗಳಿವೆ. ತಿಳಿಯಬೇಕಾದದ್ದು ಇದೆ, ತಿಳಿಯಬಾರದ್ದೂ ಇದೆ. ಅಶಾಸ್ತ್ರಗಳು ಇವೆ, ಶಾಸ್ತ್ರಗಳು ಇವೆ. ಆದರೆ ನೀನು ಮಾಡಬೇಕಾದ್ದು ಯದೇವ ವಿದ್ಯೆಯಾ ಕರೋತಿ ಅಂತಾರೆ. ಒಳ್ಳೆಯದನ್ನು ಯೋಚನೆ ಮಾಡಿಕೊಂಡು ಮಾಡೋದು. ಇರಲಿಕ್ಕೆ ಸುಮಾರುಂಟು ಎನ್ನುವುದನ್ನು ಅವರೇ ಹೇಳ್ತಾರೆ. ನಾನಾತು ವಿದ್ಯಾ ಅಂತಾರೆ. ಬಹಳ ಬಗೆಗಳಲ್ಲಿ ತಿಳುವಳಿಕೆಗಳು ಇವೆ. ಅವಿದ್ಯಾಶ್ಚ, ತಪ್ಪುಗಳು ಇವೆ. ಬೇಕಾದಷ್ಟು ಹಾಳು ಮಾತುಗಳು ಬಂದಿವೆ. ಅದನ್ನೆಲ್ಲ ಉಪಯೋಗಿಸಬೇಡ, ಅದರಲ್ಲಿ ನಿನ್ನದೇನು ಬೇಡ ಅಂತಾನೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ನಾವು ಮಾಡ್ತೇವೆ, ಫಲ ಪಡಿತಾ ಇಲ್ಲ, ಸೋಲ್ತೇವೆ. ಯಾಕೆ ಕೇಳಿದರೆ ಚೆನ್ನಾಗಿ ತಿಳಿಯದೆ ಮಾಡ್ತಾ ಇದ್ದಿ ಅಂದರೆ
ಅದು ನಿನ್ನದು ಮಾಡಿಕೊಳ್ಳಿಕ್ಕೆ ಇಟ್ಟುಕೊಂಡದ್ದು ವಿದ್ಯೆ ಅಲ್ಲದ ಅವಿದ್ಯೆ ಅಂತ ಹೇಳ್ತಾನೆ, ಅಜ್ಞಾನ ಅಂತಾನೆ, ತಪ್ಪು ಕಲ್ಪನೆ ಅಂತಾನೆ. ಅದನ್ನು ಬಿಡು, ಒಳ್ಳೆಯದನ್ನು ಸಿಕ್ಕಿಸು. ಈ ರೀತಿಯಾಗಿ ಭಕ್ತಿ ಜ್ಞಾನ ವೈರಾಗ್ಯಕ್ಕೋಸ್ಕರ ಯಜ್ಞದಾನ ತಪಸ್ಸು. ಅದು ಹಾಗೆ ಯಾವುದರಿಂದ ಯಾವುದನ್ನು ಪಡಿಬೋದು ವಾಸ್ತವವಾಗಿ. ಆದರೆ ಭಗವಂತನ ಮೇಲಿನ ಬಹಳ ಒಳ್ಳೆಯ ಭಾವದಿಂದ ಮಾಡಿರತಕ್ಕಂಥ ಪೂಜೆ ಪುನಸ್ಕಾರಗಳು ನಮಗೆ ಭಕ್ತಿಯನ್ನು ಉದ್ರೇಕಗೊಳಿಸ್ತವೆ. ಅದು ಭಕ್ತಿಯ ವ್ಯವಸ್ಥೆಗಳಾಗಿರ್ತವೆ, ಮಾಧ್ಯಮ ಅನ್ನಿಸ್ತದೆ. ಭಕ್ತಿ ಅಂದರೆ ಆಸಕ್ತಿ ಅಂತ ಇಟ್ಕೊಳ್ಳಿ ಅರ್ಥ. ದೇವರಲ್ಲಿ ನಮಗೆ ಆಸಕ್ತಿ ಹುಟ್ಟಿದರೆ ಜಗತ್ತಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ, ಇತರ ಕಡೆಯಲ್ಲಿ ನಮಗೆ ವೈರಾಗ್ಯ ಬರ್ತದೆ. ತನ್ನಷ್ಟೇ ಅದು ಬೇಡ ಅಂತ ಕಾಣ್ತದೆ. ಅದನ್ನೇ ಬಹಳ ಚಂದವಾಗಿ ಕೃಷ್ಣ ಹೇಳಿದ್ದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮತ್ತು ಅಲ್ಲಿಗೆ ಬಂದೆ. ಈಗ ದೊಡ್ಡ ಪ್ರಶ್ನೆಗಳೆಲ್ಲ ಬರ್ತಾ ಇರ್ತವೆ ಯಾವಾಗಲೂ. ಒಂದು ಸಣ್ಣದಾದ ಪ್ರಶ್ನೆ ಮಹಿತೋಷಣೆ ಮಾಡಿದ್ದೊಂದುಂಟು. ಎಂತ ಅಂದರೆ, ಅಲ್ಲ ನಿಮಗೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಲ್ಲ, ಕೊನೆ ದಿವಸ ಕೊಡ್ತೇನೆ. ನಿಮ್ಮ ಪ್ರಶ್ನೆಗಳಿಗೆ ಆವತ್ತು ನನ್ನ ಉತ್ತರಗಳು. ಅದನ್ನು ನೀವು ಮಹಿತೋಷನ ಹತ್ರ ಕೊಡ್ಬೋದು, ಆನ್ಲೈನಲ್ಲಿ ಕೂತವರು ಪಟ್ಟಾಭಿಯವರಿಗೆ ಕಳಿಸ್ಬೋದು. ನೋಡುವ, ಈಗೇನು ಅಂತ ಕೇಳಿದರೆ, ಕೃಷ್ಣನ ಮೇಲಿನ ಇದು ಆಕ್ಷೇಪ ನೇರ. ಕೃಷ್ಣ ಏನು ಹೇಳಿದ? ನನ್ನನ್ನು ನಂಬು, ಬಿಡುಗಡೆಯನ್ನು ಪಡೆ. ಇನ್ನೊಮ್ಮೆ ಅನನ್ಯಾಶ್ಚಿಂತಯಂತೋ ಮಾಂ, ಯಾರನ್ನು ಇಟ್ಟುಕೊಳ್ಳದೆ ಅನ್ಯರನ್ನು ಬಿಟ್ಟಿದ್ದು ನನ್ನನ್ನು ಯೋಚಿಸುವವ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಯಾರೆಲ್ಲ ನನ್ನನ್ನು ಸುತ್ತುವರಿದು ಉಪಾಸನೆ ಮಾಡ್ತಾರೋ, ಮತ್ತೆ ಮತ್ತೆ ನನ್ನನ್ನೇ ಕಾಡ್ತಾರೋ, ಬೇಡ್ತಾರೋ, ನಂಬ್ತಾರೋ, ಇಷ್ಟಪಡ್ತಾರೋ, ಅವರನ್ನೆಲ್ಲ ನಾನು ಉದ್ಧಾರ ಮಾಡ್ತೇನೆ ಅಂತ. ತೇಷಾಂ ನಿತ್ಯಾಭಿಯುಕ್ತಾನಾಂ, ಯಾವತ್ತು ನೋಡಿದರೂ ನನ್ನ ಮೇಲಿನ ಭರವಸೆ ಉಳ್ಳವರಿಗೆ ಯೋಗಕ್ಷೇಮಂ ವಹಾಮ್ಯಂ, ಅವರಿಗೆ ತಂದು ಕೊಡುವುದು ನಾನೇ, ಅವರನ್ನು ಉದ್ಧಾರ ಮಾಡುವುದು ನಾನೇ, ಅವರನ್ನು ಬೆಳೆಸುವುದು ನಾನೇ, ಅವರಿಗೆ ಕ್ಷೇಮವು ನನ್ನಿಂದ, ಅವರಿಗೆ ಮೋಕ್ಷವು ನನ್ನದೇ. ಇಷ್ಟು ಢಾಳಾಗಿ ಹೇಳಿಕೊಂಡ. ಉಳಿದವರು ಯಾರಾದರೂ ಹೇಳಿಕೊಂಡಿದ್ದರೆ ಅದನ್ನು ಶಾಶ್ವತವಾಗಿ ಅವರು ನೆರವೇರಿಸುವುದಾದರೆ ಖಂಡಿತವಾಗಿಯೂ ಪಯಣಿಸಬಹುದು ಎನ್ನುವುದರ ಬಗ್ಗೆ ನಾನು ಓಪನ್ ಹೇಳಿಕೊಂಡೆ. ಇದು ಧೈರ್ಯ ಯಾಕೆ ಕೇಳಿದರೆ, ಮತ್ತೆ ನೋಡುವ, ಅವನ ಪ್ರಶ್ನೆ ಎತ್ತಿಕೊಂಡು ನೋಡುವ. ನಾವು ತಪ್ಪು ಮಾಡಿಲ್ಲ, ಏನು ಅಂತ, ನಾವು ಕೃಷ್ಣನನ್ನೇ ಒಪ್ಪಿದ್ದು. ಹೇಗೆ ಅಂತ, ಶಿವ ಆದ್ರೇನು, ಗಣಪತಿ ಆದ್ರೇನು, ನಾಳೆ ಬರುವ ಷಣ್ಮುಖ ಆದ್ರೇನು, ಎಲ್ಲ ಕೃಷ್ಣನೇ. ಏನು ತಪ್ಪಾಯಿತು? ನಿಮ್ಮಲ್ಲಿಗೆ ನಾವಿದ್ದೇವೆ, ಎಲ್ಲ ಒಂದೇ ಅನ್ನುವವರಲ್ಲಿ. ಅಲ್ಲ, ನನ್ನ ಸಣ್ಣ ಪ್ರಶ್ನೆ ಇತ್ತು ಕೆಲವೊಮ್ಮೆ, ನೀವು ನಂಬಿದ ಗಣಪತಿ ಯಾರವನು? ಅವನು ನಿಮಗೆ ಗೊತ್ತಿಲ್ವಾ? ಪಾರ್ವತಿಯ ಮೈಯಿಂದ ಬಂದವ, ಪಾರ್ವತಿ ಮಗನ? ಹೌದು, ಶಿವನ ಮಗನೇ. ಆಯ್ತಲ್ಲ, ಹಾಗಾದರೆ ಶಿವ ಯಾರು? ನೀವು ಹೇಳುವ ಗಣಪತಿ ಶಿವನ ಮಗ ಆದರೆ ಶಿವ ಯಾರು? ಅಲ್ಲಿ ಅಪ್ಪ ಅಮ್ಮ ಬಂದಲ್ಲ, ಇಬ್ಬರು ಬಂದಲ್ಲ, ಅಪ್ಪ ಮತ್ತು ಮಗ ಬಂದ್ರಲ್ಲ. ಈಗ ಗಣಪತಿಯನ್ನು ನಾನು ನಂಬ್ತಾ ಇದ್ದೇನೆ, ಗಣಪತಿಯೇ ಕೃಷ್ಣ ಅಂತ ಹೇಳಿದರೆ ಶಿವ ಯಾರು ಕೇಳ್ತೇವೆ? ಶಿವನೇ ಕೃಷ್ಣ ಹೇಳಿದರೆ ಮತ್ತು ಕೃಷ್ಣ ಯಾರು ಕೇಳ್ತೇವೆ? ಹೊಕ್ಕುಳಲ್ಲಿ ಅರಳಿ ನಿಂತ ಚತುರ್ಮುಖ ಬ್ರಹ್ಮದೇವ, ಸೃಷ್ಟಿಕರ್ತ, ವಿಧಾತೃ, ಅವನು ನಾರಾಯಣ ಅಲ್ಲ ತಾನೆ? ನಾರಾಯಣ ಅಪರಂಪಾರವಾದ ಕಡಲ ರಾಶಿಯಲ್ಲಿ ಮಲಗಿದ್ದಾನೆ. ಅವನ ಒಂದು ನಾಭಿಮಂಡಲ ಹೊಕ್ಕುಳಿ ಎನ್ನುವುದು, ಇಡೀ ದೇಹದಲ್ಲಿ ಹೊಕ್ಕುಳಿ ಎನ್ನುವುದು ಒಂದು ಬಿಂದು ಮಾತ್ರ. ದೇಹ ಎಷ್ಟು ದೊಡ್ಡದುಂಟು ನೋಡಿ. ಆ ಹೊಕ್ಕುಳಲ್ಲಿ ಮೇಲೆದ್ದು ಬಂದ ಒಂದು ಕಮಲ, ಆ ಕಮಲದಲ್ಲಿ ಕೂತಿರತಕ್ಕ ಚತುರ್ಮುಖ. ಆ ಕಮಲವೇ ಎಷ್ಟು ದೊಡ್ಡದಿರಬೇಡ, ಹೊತ್ತ ನಾಭಿಮಂಡಲ ಎಷ್ಟು ದೊಡ್ಡದಿರಲಿಕ್ಕಿಲ್ಲ. ಅದನ್ನು ಬೆಳೆಸಿಕೊಂಡ ನಾರಾಯಣ ಎಷ್ಟು ದೊಡ್ಡವನಲ್ಲ. ಅದರಲ್ಲಿ ಅರಳಿನಿಂದ ಚತುರ್ಮುಖ ಎಷ್ಟು ಸಣ್ಣ ನೊಣದಾಗಿ ಬಿದ್ದೆ. ಈಗ ಒಂದು ಹೂವಿನಲ್ಲಿ ಬಂದ ಒಂದು ನೊಣ, ತೋಟ, ಅರಳಿ ನಿಂತ ಒಂದು ಹೂ, ಅದರಲ್ಲಿ ಒಂದು ಕೂತ ನೊಣ ಅಥವಾ ದುಂಬಿ ಇದ್ದಾಗ ಆಯಿತು. ಆ ಬ್ರಹ್ಮನ ತೊಡೆಯಲ್ಲಿ ಕೂತ ಶಿವ, ಅವನ ತೊಡೆಯಲ್ಲಿ ಕೂತ ಗಣಪ, ಇವರನ್ನೆಲ್ಲ ನೋಡಿಕೊಳ್ಳುವಾಗ ಖುಷಿ ಆಗ್ತದೆ. ಈಗ ಎಲ್ಲ ಒಂದೇ ಹೇಳುವವರ ಹತ್ರ ಕೃಷ್ಣನ ಉತ್ತರ ಏನು ಕೇಳಬೇಕಲ್ಲ. ಮುಂದೆ ಕೃಷ್ಣ ಹೇಳಿದ್ನಲ್ಲ, ಯೇ ಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧೆಯಾನ್ವಿತಾ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚ್ಯವಂತಿತೆ ಅಂದ. ಈಗ ಒಂದೊಮ್ಮೆ ಬೇರೆ ಯಾರಿಲ್ಲ, ಎಲ್ಲವೂ ಕೃಷ್ಣನೇ ಆಗಿದ್ದರೆ, ನಾವು ಕರೆಯುವುದು ಶಿವನನ್ನು ಕೃಷ್ಣ ಅಂತಲೇ, ಗಣಪನನ್ನು ಕೃಷ್ಣ ಅಂತಲೇ ನಾವು ಪೂಜೆ ಮಾಡೋದು, ಎಲ್ಲ ದೇವರೇ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ ಅಂತ ಆಗಿದ್ದರೆ, ಕೃಷ್ಣ ಮಾತಾಡಿದರೆ ನೆಕ್ಸ್ಟ್ ಶ್ಲೋಕವೇ
ಪ್ಯನ್ಯ ದೇವತಾ ಭಕ್ತ ಹೇಳಿದ. ಅನನ್ಯ ಅಂತ ಮೊದಲು ಹೇಳಿದವ. ಯಾರು ಬೇರೆಯವರನ್ನು ಕರೀತಾರೆ ಅವರಿಗೆ ತಲೆ ಸರಿ ಇಲ್ಲ ಅಂದವ. ಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ. ಭಾರೀ ಡಾಳಾಗಿ ಚಪ್ಪರ ಹಾಕಿ ವಾದ್ಯದವರ ನಿಲ್ಲಿಸಿ ಭಾರಿ ಭಕ್ತಿ ಭಜನೆ ಭಾಗ್ಯಗಳಿಂದ ಶ್ರದ್ಧೆಯಾನ್ವಿತ ಅಂತಾನೆ ಕೃಷ್ಣ ಯಜಂತೆ. ಅವರು ನನ್ನನ್ನು ತಿಳಿದಿಲ್ಲ ಅಂದ. ನಾಭಿಜಾನಂತಿ ನತ್ತು ಮಾಂ ಅಭಿಜಾನಂತಿ, ನನ್ನನ್ನು ಅವರು ಚೆನ್ನಾಗಿ ತಿಳ್ಕೊಂಡಿಲ್ಲ. ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನಾನು ಅವನ ಅಪ್ಪನೋ ಅವನ ಅಪ್ಪನಪ್ಪನೋ ಅವನ ಅಜ್ಜನೋ ಪಿಜ್ಜನೋ ಏನು ಅವರಿಗೆ ಗೊತ್ತಿಲ್ಲ. ಅವರ ಆಚೆ ನೋಡಲಿಲ್ಲ. ಖಾಲಿ ಮೇಲೆದ್ದು ಬಂದ ಮಗುವನ್ನು ಮಾತ್ರ ಮಾತಾಡಿಸಿದ್ರು. ಅದರ ಅಪ್ಪ ಯಾರು, ಅದರ ಅಮ್ಮ ಯಾರು, ಅದರ ಅಜ್ಜ ಯಾರು, ಅದರ ಇದ್ದೇನು ಗೊತ್ತಿಲ್ಲ ಅವರಿಗೆ. ನಾತು ಮಾಂ ಅಭಿಜಾನಂತಿ, ಆದ್ದರಿಂದ ತತ್ವೇನ ನಾ ಅಭಿಜಾನಂತಿ, ಆದ್ದರಿಂದ ತತ್ವೇನ ಅತಶ್ಚವಂತಿ, ಆದ್ದರಿಂದ ಅವರು ಗ್ಯಾರಂಟಿ ಹೊಂಡಕ್ಕೆ ಬೀಳ್ತಾರೆ ಅಂದ. ಚ್ಯವಂತಿತೆ, ಕೃಷ್ಣನನ್ನು ಅಚ್ಯುತ ಕರೆದಿದ್ದಾರೆ ಬೀಳದವ ಅಂತ. ಅವರು ಹೊಂಡಕ್ಕೆ ಬಿದ್ದು ಹಾಳಾಗಿ ಹೋಗ್ತಾರೆ ಅಂದ ಕೃಷ್ಣ. ಅಲ್ಲ, ಏನಾದರೂ ಒಂದು ಟೆಂಪರರಿ ಏನಾದರೂ ಒಂದು ಕೊಡಿ ಮಾರ್ಯಾರ, ಅಷ್ಟು ಖರ್ಚು ಮಾಡಿದ್ದೇಕಲ್ಲ. ಯಾಕೆಂದರೆ ಅವರು ಕೊಟ್ಟದ್ದರ ದುಡ್ಡಿನಲ್ಲಿ ವಾದ್ಯದವರೆಲ್ಲ ಭಾರಿ ಗಮ್ಮತ್ತಿನಲ್ಲಿ ಬದುಕಿದ್ದಾರೆ. ಚಂಡೆಯವರಿಗೆಲ್ಲ ಬೇಕಾದಷ್ಟು ಮನೆ ಮಾರೆಲ್ಲ ಆಗಿದೆ. ಪುರೋಹಿತರಿಗೆಲ್ಲ ಬೇಕಾದಷ್ಟು ಕಾರ್ ಬಾರ್ ಎಲ್ಲ ಬಂದಿದೆ. ಹಾಗಿರುವಾಗ ಮಾರ್ಯಾರ ಅವರೆಲ್ಲ ಅಷ್ಟು ಶೈನ್ ಆಗಿರುವಾಗ ಕೊಟ್ಟದ್ದೆಲ್ಲ ಹಾಳು ಹೇಳಿದರೆ ನೀವು ಅವರ ಹೆಸರಲ್ಲಿ ಮಾಡಿ ಸರಿ ಅಂದ. ದೇವಾನ್ ದೇವಯೋಜೋ ಯಾಂತಿ ಭೂತಾನ್ಯ ಭೂತೇ ಇದು ಪಿತೃನ್ಯಾದಿ ಪಿತೃವ್ರತಃ ದೇವ ಭೂತೇಜ್ಯ ಯಾಂತಿ ಭೂತಾನಿ ಯಾಂತಿ ಮಧ್ಯ. ಅದನ್ನೆಷ್ಟು ಶ್ಲೋಕವನ್ನು ಹೇಳಿ. ಒಂದೊಮ್ಮೆ ಎಲ್ಲಿಯಾದರೂ ಪ್ಲೀಸ್ ಮಾಡಿಕೊಂಡು ಅವ್ರು ಮಾಡಿದ್ದಕ್ಕೆ ಏನಾದರೂ ಖರ್ಚು ಮಾಡಿದ್ದಕ್ಕೆ ಅಷ್ಟು ಜನರು ಉದ್ಧಾರ, ಇವ ಸಾಯಿಲಿ ಹೊಂಡಕ್ಕೂ ಇರಲಿ, ಉಳಿದವರೆಲ್ಲ ಉದ್ಧಾರ ಆದದಕ್ಕೆ ಏನಾದರೂ ಬೆಲೆ ಉಂಟು ಕೇಳಿದರೆ ಆಯಾ ದೇವತೆಗಳ ಲೋಕಕ್ಕೆ ಹೋಗಿ ಬರಲಿ ಮಾರ್ಯಾರ, ನಮಗೇನು ಟೆಂಪರರಿ ಅಂದ. ಇಷ್ಟು ಕ್ಲಿಯರ್ ಕಟ್ಟಾಗಿ ಕೃಷ್ಣ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಇನ್ನು ಮತ್ತೆ ಮತ್ತೆ ಕೇಳಬೇಡಿ ಈ ಪ್ರಶ್ನೆಯನ್ನು ನನ್ನ ಹತ್ರ. ಅವರೆಲ್ಲ ನಾವೆಲ್ಲ ಮಾಡುವಂಥದ್ದು ಒಬ್ಬನನ್ನೇ, ಅದೆಂಥದ್ದು ಹೆಸರು ಬೇಕಾದ್ರೆ ಏನಾಗಲಿ ಇರಲಿ. ಯಂ ಶೈವ ಸಮಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನ. ಶ್ಲೋಕ ಎಲ್ಲ ನನಗೂ ಬರ್ತದೆ, ಪರ್ಕಟ್ ಶ್ಲೋಕಗಳೆಲ್ಲ ಮಾಡಲಿಕ್ಕೆ ನಾನು ಇನ್ನೂ ಬೇಕಾದ್ರೆ ಮಾಡಿಕೊಡ್ತೇನೆ. ಏನು ಮಾಡಿಕೊಡಲಿ ನಾನು ಶ್ಲೋಕ ಬೇಕಾದರೆ? ಯಾರು ನಾಯಿಯನ್ನೇ ದೇವರು ಅಂತ ಹೇಳ್ತಾರೋ, ಯಾರು ಬೆಕ್ಕನ್ನೇ ತಮ್ಮ ದೊಡ್ಡ ಸಂಗತಿ ಅಂತ ಹೇಳ್ತಾರೋ ಅಂಥವ್ರು ಇದ್ದಾರೆ ಈಗ ಮುದ್ದು ಮಾಡೋರು. ಅದನ್ನು ಸೇರಿಸಿದರೆ ಶ್ಲೋಕದ ಮುಂದೆ ಉತ್ತರಾರ್ಧದನ್ನು ಸೇರಿಸಿ ಏನಾಗ್ಬೋದು? ಆಗುವುದಿಲ್ಲ. ಯಾಕೆ? ಏನಾದರೂ ಒಂದು ರಾತ್ರಿ ಆಗ್ತದಲ್ಲ. ಈಗ ಆಗುವುದಿಲ್ಲ ಎನ್ನುವುದು ಕೃಷ್ಣನ ವಾದ. ಆದ್ದರಿಂದ ಅವನು ಅನನ್ಯಾಹ ಅಂದ. ಅನ್ಯರನ್ನು ಹೊರತುಪಡಿಸಿ, ಆದರೆ ಅವರೆಲ್ಲ ಅನ್ಯರು, ನಮಗಾಗದವರು ಅಂದ ಕೃಷ್ಣ. ನಾನಲ್ಲದವರು, ನನ್ನನ್ನು ಬಿಟ್ಟವರು, ಅವರನ್ನು ಮಾತಾಡಿಸಬೇಡಿ ಅಂದ. ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ. ಆದರೆ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಹಾಕಲಿಕ್ಕೆ ಬರಬೇಡಿ. ಕ್ಲಿಯರ್ ಕಟ್ಟಾಗಿ ಕೃಷ್ಣನ ಮಾತಿನಲ್ಲಿ ಮೂರೇ ಗೆರೆಗಳು ಒಂದೇ ಕಡೆಯಲ್ಲಿ ಉಂಟು. ಮತ್ತು ಹುಡುಕಿಯೆಲ್ಲ ನೋಡಬೇಕಾಗಿಲ್ಲ, ಒಂದೇ ಕಡೆಯಲ್ಲಿ ಇದು 9ನೇ ಅಧ್ಯಾಯ. ಇನ್ನು ಯಾವತ್ತು ಯಾವ ಅಧ್ಯಾಯ ಹೇಳಲಿಲ್ಲ, ಸಿಗಲಿಲ್ಲ ಅಂತ ನಾಳೆ ಮತ್ತೆ ಓಡಿ ಬರೋದು ಬೇಡ. ಒಂದೇ ಕಡೆಯಲ್ಲಿ 3-4 ಶ್ಲೋಕಗಳು ನೇರ ಬಿದ್ದುಕೊಂಡಿವೆ. ಅದನ್ನು ಕೃಷ್ಣನ ಈ ವಾದವನ್ನು ನೋಡಿಕೊಂಡಾಗ ಬಹಳ ಚಂದವಾಗಿ ಅಧರ್ಮಾಭಿಭವ ಅಂತ ಹೇಳುವಲ್ಲಿ ಕೃಷ್ಣ ಧರ್ಮವನ್ನು ವ್ಯಾಖ್ಯೆ ಮಾಡುವಾಗ ಯಜ್ಞದಾನ ತಪಸ್ಸುಗಳಲ್ಲಿ ಭಗವದ್ ಆರಾಧನೆಯನ್ನೇ ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ ಮಾಡಿ ತೋರಿಸಿಕೊಟ್ಟು ಇನ್ನೆಷ್ಟು ಚಂದ ಹೇಳ್ತಾನೆ ಅಂದರೆ ಅದು ಇನ್ನೊಮ್ಮೆ ಹೇಳ್ತಾನೆ. ಪೂಜೆ ಪುರಸ್ಕಾರಗಳ ಬಗ್ಗೆ ಕೃಷ್ಣ ಹೇಳಿದ ಬಹಳ ಸಣ್ಣ ಟಿಪ್ಸ್ಗಳು ಇದೇ ಅಧ್ಯಾಯದಲ್ಲಿ ಮತ್ತು ಇನ್ನು ಮುಂದಿನ ಗೆರೆಯಲ್ಲಿ ಮತ್ತೆ ನೋಡುವ. ಇರಲಿ ಈಗ ಅಂತ ಒಟ್ಟು ಯಜ್ಞ, ಭಗವಂತನ ಸಮಾರಾಧನೆ, ಪೂಜೆ ಪುನಸ್ಕಾರ ಯಾವ ರೀತಿಯಲ್ಲೇ ಇರಲಿ, ಅದು ಅಗ್ನಿಮುಖವೇ ಆಗಬೇಕು ಅಂತಿಲ್ಲ, ಪ್ರತಿಮಾ ಮಾಧ್ಯಮದಲ್ಲಿ ಆಗಬೇಕು ಅಂತಿಲ್ಲ. ಅದು ಸ್ಥಾವರ ಪ್ರತಿಮೆಗಳಾಗ್ಬೋದು, ಚರ ಪ್ರತಿಮೆಗಳಾಗ್ಬೋದು, ಎಂಥದ್ದು ಆಗ್ಬೋದು. ಸುಮಾರು ವಿಧಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡಲಿಕ್ಕೆ ಬರ್ತವೆ. ಕೊನೆಗೊಂದು ನಮಸ್ಕಾರ ಮಾಡುವುದೇ ಒಂದು ದೊಡ್ಡ ಉಪಚಾರ ಹೇಳಿಬಿಡ್ತಾನೆ. ಎಂಥದ್ದು ಮಾಡದಿದ್ದು ತೊಂದರೆ ಇಲ್ಲ ಅಂತಾನೆ. ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಬಾರದಿದ್ದರೂ ಪರವಾಗಿಲ್ಲ ನಮಸ್ಕಾರ ಮಾಡಿ ಅಂದ. ಅದು ಮಾತ್ರ ಮಾಡಿಕೊಳ್ಳಿ ಅಂದ. ಒಂದೇ ಒಂದು ದೇವರಿಗೆ ಕೊಡತಕ್ಕಂಥ ಉಪಚಾರ ಕೇಳಿದರೆ ನಮಸ್ಕಾರ ಮುಗಿಯಿತು. ಯಾವ ಪ್ರತೀಕಗಳೇ ಕಾಣಲಿ, ಉತ್ತಮವಾಗಿ ಎದರಲ್ಲಿರತಕ್ಕ ದೇವ ಅದನ್ನು ಅವನು ಹೇಳಿಕೊಟ್ಟದ್ದು. ಯದ್ಯದ್ ವಿಭೂತಿ ಮತ್ತು ಸತ್ತಮಂದ, ಎಲ್ಲೆಂದರಲ್ಲಿ ಇರತಕ್ಕ ದೊಡ್ಡತನ ಅದು ನಾನಂತೇನೆ, ನನಗೆ ಕೈ ಮುಗಿದು ಬಿಡು ಅಂತ ಹೇಳಿಬಿಟ್ಟ. ಸುಲಭವಾದ ಉಪಾಯ ಹೇಳಿಕೊಟ್ಟಿದ್ದಾನವ. ಅಂದರೆ ಯಜ್ಞ, ದಾನ, ತಪಸ್ಸು, ಇದು ಮೂರರಿಂದ ದೇವರಲ್ಲಿನ ಆಸಕ್ತಿ ಮೂಡ್ತದೆ, ಪ್ರೀತಿ ಉಂಟಾಗ್ತದೆ, ಭಕ್ತಿ ಬೆಳೀತದೆ. ಅದನ್ನು ಗಟ್ಟಿ ಮಾಡಲಿಕ್ಕೆ ತಪಸ್ಸು ಮಾಡಿದಾಗ, ಅಂದರೆ ಚಿಂತನೆ ಮಾಡಿದಾಗ, ಅಧ್ಯಯನ ಮಾಡಿದಾಗ ಜ್ಞಾನ ಬರ್ತದೆ. ಜ್ಞಾನದಿಂದ ಭಕ್ತಿಯು ಸುದೃಢವಾಗ್ತದೆ, ಬೆಳೀತದೆ, ಅನ್ಯಾದೃಶವಾಗಿ ಭಗವಂತನ ನಂಟನ್ನು ನಮಗೆ ತಂದುಕೊಡ್ತದೆ. ಅದನ್ನು ಕೃಷ್ಣ ಉತ್ತರೋತ್ತರವಾಗಿ ಜ್ಞಾನಕ್ಕೆ ಬಹಳಷ್ಟು ಹೊಗಳಿದ್ದಾನೆ. ಜ್ಞಾನೇತು ಆತ್ಮೈವ ಮೇ ಮಾತಂ ಅಂತ ಹೇಳುತ್ತಾ
ಎಷ್ಟು ಜನ ನನ್ನ ಬಳಿಗೆ ಬಂದರು, ತಿಳಿದವರು ಬಂದರೆ ನನಗೆ ಭಾರಿ ಖುಷಿ ಆಗ್ತದೆ ಅಂದ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುದೇರ್ಜುನ ಅಂದ. ಕೊನೆಗೆ ಕೂಗ್ತಾ ಹೇಳಿಬಿಟ್ಟ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಅಂದ. ಎಷ್ಟು ಬಗೆ ಯಜ್ಞ ಮಾಡಿದರೂ ನನಗೆ ತೃಪ್ತಿಯಾಗುವುದು ತಿಳುವಳಿಕೆಯನ್ನು ಜಗತ್ತಿಗೆ ಪರಿಚರಿಸುವಲ್ಲಿ, ಜ್ಞಾನಯಜ್ಞದಲ್ಲಿ ಅಂದ. ಎಂಥ ಮಾಡದಿದ್ದರೂ ನಾನು ಒಪ್ತೇನೆ ಅಂದ. ಮುಗೀತು ನೋಡಿ. ಎಂಥದ್ದು ಬೇಡ, ಇದಕ್ಕೇನು ದ್ರವ್ಯ ಖರ್ಚಿಲ್ಲ, ಸಂಪತ್ತು ತರಲಿಕ್ಕಿಲ್ಲ, ಬೆಂಡ್ಲಾಮ್ ಹಾಕಬೇಕಾಗಿಲ್ಲ, ಮರದಡಿಯಲ್ಲಿಯೂ ಮಾತಾಡಲಿಕ್ಕೆ ಬರ್ತದೆ. ಒಟ್ಟು ಕೇಳಬೇಕು, ಹೇಳಬೇಕು ಅವನಿಗೆ ಅಷ್ಟೇ, ಅದನ್ನು ನಡೆಸಿಕೊಡಬೇಕು ಜೀವನ ಪರ್ಯಂತ ಹೇಳಿ. ಕೊನೆಗಂತೂ ಭಾರಿ ಶಬ್ದವನ್ನು ಮುಗಿಸಿದ ನಂತರ ಸಂಜೆಯಂತೂ ತುಂಬ ಖುಷಿ ಪಡ್ತಾನೆ. ವ್ಯಾಸಪ್ರಸಾದಾದ ಅಶ್ರೌಷಂ ಅಂದ. ನಂಗೆ ಗೊತ್ತಾಯ್ತು ಮಾರಾಯ ಅಂತಾನೆ ಧೃತರಾಷ್ಟ್ರನ ಹತ್ರ, ಕಣ್ಣಿಲ್ಲದವನ ಹತ್ರ. ಎಂಥದ್ದು ಗೊತ್ತಾಯಿತು? ನನಗೆ ಗೊತ್ತಾಯಿತು ಮಾರಾಯರೇ. ಎಂಥದ? ಅರ್ಜುನ ಮತ್ತು ಕೃಷ್ಣ ಕ್ಲೋಸ್ ಮಾತಾಡಿಕೊಂಡದ್ದು ನನಗೆ ಕೇಳಿತು ಅಂದವ. ಹೇಗೆ ಕೇಳಿತು? ನನಗೆ ವ್ಯಾಸರು ಹೇಳಿಬಿಟ್ಟಿದ್ದಾರೆ. ಎಲ್ಲಿ ಎಂಥದ್ದಾದರೂ ಗೊತ್ತಾಗ್ತದೆ ನನಗೆ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ವೇದವ್ಯಾಸರು ಕೊಟ್ಟ ದೊಡ್ಡ ಅನುಗ್ರಹ ನನಗೆ. ಅವರಿಬ್ಬರು ಮಾತಾಡಿದ್ದು ಪೂರ್ತಿ ಗೊತ್ತಾಯಿತು ಅಂದ. ಅವರಿಬ್ಬರು ಮಾತಾಡಿದ್ದು ನಮಗೀಗ ಪೂರ್ತಿ ಗೊತ್ತಾಗಲಿಲ್ಲ ನೋಡಿ. ವ್ಯಾಸಪ್ರಸಾದ ಅವರು ತೆರೆದಿಟ್ಟದ್ದರಿಂದ ನಮಗೆ. ವ್ಯಾಸ ಅಂದರೆ ವಿವ್ಯಾಸ ಅಂತ ಬಿಚ್ಚಿಟ್ಟರು ಅಂತ. ವೇದವ್ಯಾಸನ ಗೀತೆಯಲ್ಲಿ ಬಿಚ್ಚಿಟ್ಟದ್ರಿಂದ ಅವರೇನು ಮಾತಾಡಿದ್ದು ನಮಗೆ ಗೊತ್ತಾಯಿತು, ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಎಲ್ಲ ಒಬ್ಬನೇ ಅಲ್ಲ, ಅವರನ್ನು ಬೇರಿಟ್ಟಿದ್ದಾರೆ, ಹೋದರೆ ಹಿಂದೆ ಬರಲಿಕ್ಕೆ ಉಂಟು ಎನ್ನುವುದು ಹೇಳ್ತಾರೆ ಎನ್ನುವುದು ಇಷ್ಟು ಕ್ಲಿಯರ್ ಕಟ್ಟಾಗಿ ಇನ್ನು ಮಾತಾಡಲಿಕ್ಕೆ ಬರುವುದಿಲ್ಲ. ಗೀತೆ ಒಂದು ಒಪ್ಪಿಕೊಂಡ್ರೆ ಎಂಥ ಮಾತಾಡಿದರೂ ಅವನು ಸಿಕ್ಕಿ ಬೀಳ್ತಾನೆ. ಆದ್ದರಿಂದ ಯಜ್ಞ ಅದು ಭಗವಂತನ ಭಕ್ತಿಗೆ, ದಾನ ಅದು ವಿಶೇಷವಾಗಿರತಕ್ಕಂಥ ವೈರಾಗ್ಯಕ್ಕೆ, ತ್ಯಾಗಕ್ಕೆ, ಬಿಟ್ಟುಕೊಡಲಿಕ್ಕೆ ಬರ್ತದೆ. ಕೊಡಲಿಕ್ಕೆ ನೋಡು ಖುಷಿ ಆಗ್ತದೆ, ಆಗ ಹೊರಗೆ ಬರಲಿಕ್ಕೆ ಲಾಯಕ ಆಗ್ತದೆ. ಅದು ಕಿತ್ತು ತಿನ್ನುವುದಿಲ್ಲ, ನಮ್ಮನ್ನು ದೂರದಲ್ಲಿ ಇರ್ತದೆ. ಯಥೋ ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತ. ನಾನು ಯಾವತ್ತು ಹೇಳೋದು, ಎಷ್ಟು ನಾವು ದೂರ ಹೋಗ್ತೇವೆಯೋ ಅಷ್ಟು ನಾವು ಗಮ್ಮತ್ತಾಗಿ ಬದುಕಲಿಕ್ಕೆ ಆಗ್ತದೆ. ಸಬ್ಜೆಕ್ಟ್ಗಳು ತಲೆಯಲ್ಲಿ ಕಂಡಬಟ್ಟೆ ಇದ್ದರೆ 1 ಗಂಟೆ ತಡವಾಗಿ ನಿದ್ದೆ ಬರ್ತದೆ. ಇನ್ನೂ ಜಾಸ್ತಿ ಆಗಿದ್ದರೆ ಮತ್ತಷ್ಟು ಜಾಸ್ತಿ ಆಗ್ತದೆ. ಎಲ್ಲ ಸಬ್ಜೆಕ್ಟ್ಗಳೇ ಇಲ್ಲ ಆಗಿದ್ದರೆ ನಿರಾಳವಾಗಿ ಮಲಗಿದ್ದಲ್ಲಿ ನಿದ್ದೆ ಬರ್ತದೆ. ನೆಕ್ಸ್ಟ್ ಮಿನಿಟ್ಟಿನಲ್ಲಿ ನಿದ್ದೆ ಬಂತ ಅವನು ಮಹಾಯೋಗಿ ಅಂತ ಅರ್ಥ. ಯೋಗ ಇಷ್ಟೇ. ಯಾಕೆ ನಿದ್ರಾ ಯೋಗ ಬರ್ತದೆ ಅವನಿಗೆ. ಯಾರಿಗೆ ತಡವಾಗಿ ಸುಮಾರು ಹೊತ್ತು ಹೊರಳಿ ಮತ್ತು ಎಲ್ಲ ಕಿರಿಕಿರಿಯಾಗಿ ಯಾರು ನಿದ್ದೆ ಬರ್ತದೆ ಅವನು ರೋಗಿಯಾಗಿದ್ದಾನೆ ಅಂತ ಅರ್ಥ. ಯಾಕೆಂದರೆ ಅದು ಕಿರಿಕಿರಿಯಾಗಿ ಬಂದದ್ದು, ಪೆಟ್ಟು ತಿಂದು ಬಂದದ್ದು, ಅದು ಪ್ರಯೋಜನ ಇಲ್ಲ. ಸುಖವಾದ ನಿದ್ದೆ ಬರಬೇಕು. ಮಲಗಿದವ ಆಕ್ಸಿಡೆಂಟ್ ಆದವ ನಿದ್ದೆ ಬರೋದಿಲ್ವ, ಅದು ಅವನಿಗೆ ತಳ್ಕೊಳ್ಳಿಕ್ಕಾಗದ ನೋವು, ಅದು ಒಂಥರ ಅಮಲಿನಲ್ಲಿ ನಿದ್ದೆ ಬಂದದ್ದು. ಅದು ರೋಗ ನಿದ್ದೆ, ಅದು ದುಃಖ ನಿದ್ದೆ, ಅದು ಸುಖ ನಿದ್ದೆ ಅಲ್ಲ. ಆರಾಮವಾಗಿ ಬಿದ್ದಾಗ ಬರತಕ್ಕ ಸುಖ ನಿದ್ದೆ ಅದು ವಾಸ್ತವ. ಅದು ಯಾವಾಗ ಅಂದರೆ ಎಲ್ಲ ಬಿಟ್ಟು ಕೊಟ್ಟಾಗ, ತೊರೆದು ಬಂದಾಗ, ಇಲ್ಲವಾದಾಗ ಅದು ದಾನದ ಲಕ್ಷಣ. ತ್ಯಾಗಕ್ಕೆ ಬದ್ಧನಾಗ್ತಾನೆ, ವೈರಾಗ್ಯಕ್ಕೆ ಪಾತ್ರನಾಗ್ತಾನೆ. ಮತ್ತು ತಪಸ್ಸು ಎನ್ನುವುದು ಜ್ಞಾನದ ಕತೆ, ಚಿಂತನೆ, ನಿರಂತರ ಒಂದು ಕಡೆ ಕೂತ್ಕೊಳ್ಳುವುದು, ಯೋಚನೆ ಮಾಡುವುದು. ಹೀಗೆ 3 ಮುಖದಿಂದ ಯಜ್ಞದಾನ ತಪಕರ್ಮ ಭಕ್ತಿಜ್ಞಾನ ವೈರಾಗ್ಯಕಾರಕವಾಗಿ 3 ಸ್ಕಂದಗಳ ನೆಲೆಯಲ್ಲಿ ಅಧರ್ಮ ಇವತ್ತು ಅದು ನಿಂತು ಹೋದರೆ, ಲೋಕದಲ್ಲಿ ಇಂಪ್ಲಿಮೆಂಟ್ ಆಗದಿದ್ದರೆ, ಯಾಕೆ ಕೇಳಿದರೆ ಅಲ್ಲ ಹೆಂಗಸರು ಮಾತ್ರ ಉಳಿಯುವುದಲ್ವ ಅದಕ್ಕೆ. ಓ ಅಷ್ಟೇಯಾ? ಹೆಂಗಸರು ಮಾಡಲಿಕ್ಕಿಲ್ವಾ? ಮಾಡಲಿಕ್ಕೆ ಉಂಟಲ್ಲ. ನಿನ್ನೆ ನಾವು ನೋಡಿಕೊಂಡದ್ದು, ಮೊನ್ನೆ ಓದಿಕೊಂಡದ್ದು. ತಪಸ್ಯಾನಶನಂ ಚೈವ ವ್ರತಂ ದಾನಾದಿಕಂಚಯತ್ ಭರ್ತುರಪ್ರಿಯಕಾರಿಣ್ಯ ನಿಷ್ಫಲಂ ಸರ್ವಂ ಭವತಿ ನಿಷ್ಫಲಂ ಅಂತ. ತಪಸ್ಸು ಮಾಡಿ ನೋಡಿ, ಇದು ಮಾತು ವೇದವ್ಯಾಸರು ಕೊಡೋದಕ್ಕೆ ಇನ್ನೊಂದು ಮಾತಿತು. ಹೆಂಗಸರು ತಪಸ್ಸು ಮಾಡಬಹುದೇ? ಮಾಡಬಹುದು. ವ್ರತ ನಿಯಮಗಳನ್ನು ನಡೆಸ್ಬೋದು. ಉಪವಾಸ ಖಂಡಿತ. ಅವರಿಗೇನು ತಿನ್ನಲಿಕ್ಕುಂಟು ಹೇಳಲಿಲ್ಲ, ಅವರು ಉಪವಾಸ ಮಾಡಲಿಕ್ಕುಂಟು. ಮತ್ತು ದಾನ ಕೊಡ್ಬೋದು, ಮತ್ತು ಓದುವುದು ಖಂಡಿತ ಮಾಡಲಿಕ್ಕುಂಟಲ್ಲ. ಮೊದಲ ದಿವಸವೇ ನಾವು ಮಹಾಭಾರತವನ್ನು ತೆಗೆದಿಟ್ಟದ್ದೇ ಹೆಂಗಸರ ತೆಕ್ಕೆಗೆ ಅಂತ ಹೇಳಿ. ಆಗಿರುವಾಗ ಇಲ್ಲ ಯಾರು ಹೇಳಿದ್ದು? ಆದರೆ ಒಂದು ವಿಷಯ, ಗಂಡನ ಅನುಮತಿಯ ಜೊತೆಯಲ್ಲಿ ಅವನ ಸಹಕಾರದೊಂದಿಗೆ ಅವನಿಗೆ ತೊಂದರೆ ಆಗದಂತೆ ಇದು ನಡೆಸಲಿಕ್ಕೆ. ಅವನು ಬಂದಾಗ ಮನೆದು ಪೂರ್ತಿ ದಾನ ಮಾಡಿಕೊಟ್ಟಿದ್ರೆ ಮತ್ತೆ ಎಲ್ಲಿ ಓಡುವುದವ? ಅದು ಕಷ್ಟವೇ. ಹಾಗೆ ಒಂದು ಇತಿಮಿತಿಗಳು ಇರಲಿ ಅನ್ನುವ ನೆಲೆಯಲ್ಲಿ ಅಲ್ಲ, ಅದು ದೊಡ್ಡ ಸಂಗತಿ ಅಂತ ಮಾರ್ಯಾರೆ. ಗಂಡ ಬೇಕಾದಷ್ಟು ಇಲ್ವಾ ಉಳಿದವರೆಲ್ಲ? ಒಂದೇ ಕಡೆಯ ಕೇಳಿದರೆ ಒಂದು ವಿಷಯ, ಅದರ ಬಗ್ಗೆ ಮೊನ್ನೆ ಚರ್ಚೆ ಚಿಂತನೆಯಲ್ಲಿ ಆಗಿತ್ತು. ಮತ್ತು ಒಂದು ಮಾತು ಅದರ ಮೇಲಕ್ಕೊಂದು, ಗುರು ವಿಪ್ರೇಷ್ಠ ದೇವೇಶು ಸರ್ವೇಭ್ಯಶ್ಚ ಪತಿರ್ಗುರು ವಿದ್ಯಾದಾತ ಯಥಾ ಪುಂಸಾಂ. ಈಗ ಒಬ್ಬನಿಗೆ ತಿಳಿಸು ಕೊಟ್ಟವನು, ಒಬ್ಬ ವಿದ್ಯೆಯ ದಾನ ಮಾಡಿದ್ದವನು,
ಗುರು ಎಷ್ಟು ಎತ್ತರದವ, ಎಷ್ಟು ದೊಡ್ಡವ ಯೋಚನೆ ಮಾಡಿ. ಪಾಠ ಹೇಳಿಕೊಟ್ಟವ, ವಿದ್ಯೆ ಅಂದ್ರೆ ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ, ಮೋಕ್ಷ ಮಾರ್ಗದೆಡೆಗೆ ಭಗವಂತನ ಎಚ್ಚರವನ್ನು ತತ್ವಶಾಸ್ತ್ರವನ್ನು ಉಪದೇಶ ಮಾಡಿದವ ಗುರು ಎಷ್ಟರ ಮಟ್ಟಿಗೆ ಎತ್ತರದವ ನೋಡಿ. ಹಾಗೆ ಅಂತಹ ಅತ್ಯಂತ ಎತ್ತರದ ಒಂದು ಸ್ಥಾನಮಾನವನ್ನು ಗಂಡ ಪಡೆದಿರ್ತಾನೆ ಅಂತ ಹೇಳ್ತಾರೆ. ಗುರು ವಿಪ್ರ ಇಷ್ಟ ದೇವೇಶು ಸರ್ವೇಭ್ಯಶ್ಚ ಪತಿ ಗುರು. ಒಬ್ಬ ಹೇಳಿಕೊಡುವ ಅಧ್ಯಾಪಕ ಟೀಚರ್ ಮಾಸ್ಟ್ರಿಗಿಂತ ಒಬ್ಬ ಒಳ್ಳೆಯ ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿದ ವೇದ ಅಧ್ಯಯನ ಮಾಡಿದ ಒಬ್ಬ ಬ್ರಾಹ್ಮಣನಿಗಿಂತ, ಒಬ್ಬ ತನಗೆ ಸಂಬಂಧಪಟ್ಟಂತೆ ಮಾಮವೋ ಅತ್ತೆಯೋ ಅಥವಾ ಇನ್ನಿತರವೋ ಸಂಬಂಧಪಟ್ಟಂತೆ ಇರತಕ್ಕ ವ್ಯಕ್ತಿಗಳಿಗಿಂತ, ಕೊನೆಗೆ ತಾನು ನಂಬಿದ ದೇವರಿಗಿಂತ ವಿಶೇಷವಾಗಿ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದವ ಗಂಡನಾಗ್ತಾನೆ ಅಂತ. ಹೇಗೆ ಅಂದರೆ ಅಧ್ಯಯನ ಮಾಡಿಕೊಳ್ಳುವ ಹುಡುಗನಿಗೆ ಟೀಚರ್ ಎಷ್ಟು ದೊಡ್ಡವರೋ ಹಾಗೆ ವೇದಾಂತದ ಟೀಚರ್, ಮತ್ತು ಭಗವಂತನ ಚಿಂತನೆಯನ್ನು ಬಿತ್ತುವವ. ಯಾಕೆ ನಾನು ಹೇಳಿದೆ ಆ ವಿದ್ಯಾ ಸಾ ವಿಮುಕ್ತಿ, ವಿದ್ಯೆ ಅಂದರೆ ಯಾವುದು ಅಂತ. ವೃತ್ತಿಪರ ಶಿಕ್ಷಣವನ್ನು ಶಿಕ್ಷಣ ಅಂತ ಹೇಳುವುದಿಲ್ಲ, ಅದು ದುಡ್ಡಿನ ಮುಖ ವ್ಯವಹಾರ ಆಯಿತು, ಬದುಕಿನ ಕಥೆ ಆಯಿತು, ಬಿಡುಗಡೆ ಕಥೆ ಆಗಲಿಲ್ಲ. ಆದರೆ ನಿಜವಾದ ಒಬ್ಬ ಗುರು ಎಷ್ಟು ಕಿಮ್ಮತ್ತಿನವನು ಬೆಲೆಯವನೋ ಅಷ್ಟರ ಮಟ್ಟಿಗೆ ಇವರ ಬಂಧುಗಳು ಅಲ್ಲ, ಅವರಿಗೆ ಸಂಬಂಧಪಟ್ಟವರು ಅಲ್ಲ, ಬ್ರಾಹ್ಮಣ ವರ್ಗವೂ ಅಲ್ಲ ನಿಜವಾಗಿ ಅಂತ ಹೇಳಲಿಕ್ಕೋಸ್ಕರ ಈ ಮಾತನ್ನು ವ್ಯಾಸರು ಹೇಳ್ತಾರೆ. ಹಾಗಾಗಿ ಹೆಣ್ಮಕ್ಕಳ ವಿಷಯದಲ್ಲಿ ಯಜ್ಞದಾನ ತಪಸ್ಸುಗಳು ನಿಂತೋಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಅದಕ್ಕೆ ಪೂರಕವಾದ ಗಂಡಂದಿರು ಇರುವುದಿಲ್ಲ ಅಂತ ಇವನ ವಾದ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದಶ್ಯಂತಿ ಕುಲಸ್ತ್ರೀಯ ಅಂತೇಳಿ. ಮತ್ತವರ ದೋಷ ಬರಲಿಕ್ಕೆ ಅರ್ಜುನ ಬಹಳ ಚೆನ್ನಾಗಿ ವಾದ ಮಾಡ್ತಾನೆ. ಅಧರ್ಮ ಯಾರು ಮಾಡಿದ್ದು? ಹೆಣ್ಣು ಹಾಳಾಯಿತು ಅಂತ ಹೇಳಲಿಕ್ಕೆ ಏನು ಕಾರಣ? ಅತ್ಯಾಚಾರ, ಅನಾಚಾರ. ಇವತ್ತು ನಾವು ನೋಡ್ತೇವೆ. ಇದರಲ್ಲಿ ಹೆಣ್ಣಿನ ಪಾತ್ರ ಏನಿದೆ? ಹೆಣ್ಣು ತಪ್ಪಿಯಲ್ಲಿ ಕೇಳಿಕೊಳ್ತಾರೆ ಜನ. ಅದಕ್ಕೆ ಮಾತವರು ಹೇಳ್ತಾ ಇದ್ದಾರೆ, ದುರ್ಬಲ ಬಲಿನಾಗ್ರಸ್ತ ನಿಷ್ಕಾಮ ನಚ್ಯುತ ಭವೇತ್ ಪ್ರಾಯಶ್ಚಿತ್ತೇನ ಶುದ್ಧ ಸ್ಯಾತ್. ದೊಡ್ಡ ಸಮಾಜದಲ್ಲಿನ ಒಂದು ಮಾತು, ಸ್ತ್ರೀಯರ ಪರವಾಗಿ ಒಂದು ಸ್ಟೇಟ್ಮೆಂಟ್. ಒಂದೊಮ್ಮೆ ಅಬಲೆಯಾದವಳು, ಏನು ಮಾಡಲಿಕ್ಕೆ ಆಗದವಳು, ಒಬ್ಬ ಬಲಿಷ್ಠವಾದ ವ್ಯಕ್ತಿಯಿಂದ ಪುರುಷನಿಂದ ಬಲಾತ್ಕಾರಕ್ಕೆ ಒಳಗಾದರೆ, ವಾಸ್ತವವಾದ ವಿಷಯವನ್ನು ಹೇಳ್ತಾ ಇದ್ದಾರೆ, ಅವಳು ಅವನನ್ನು ಇಷ್ಟಪಡದೇ ಇದ್ದರೆ, ಅವಳು ಕಾಮನೆಯನ್ನು ತೋರಿಸದೇ ಇದ್ದರೆ, ಅವಳು ಒಪ್ಪಿಕೊಳ್ಳದೇ ಇದ್ದಲ್ಲಿ, ಖಂಡಿತವಾಗಿ ವಿರೋಧದಲ್ಲಿ ಇದ್ದಲ್ಲಿ, ಅವಳು ಸಹಜವಾಗಿ ಒಂದೊಮ್ಮೆ ಅನಾಚಾರಕ್ಕೆ ಒಳಗಾದರೆ ಅವಳದ್ದು ತಪ್ಪಿಲ್ಲ, ಅವಳು ಹಾಳಲ್ಲ, ಅವಳು ಸಮಾಜದಲ್ಲಿ ಕೆಟ್ಟವಳಲ್ಲ. ಇದು ಹೆಣ್ಣುಮಕ್ಕಳ ಮಹಿಳಾ ಆಯೋಗದಿಂದ ಬಂದ ಸುದ್ದಿ ಏನಲ್ಲ ಇದು. ಬೇಕಾದರೆ ಅವ್ರು ಬೇಕಾದ್ರೆ ಕಾಲರ್ ಅಪ್ ಮಾಡಿಕೊಳ್ಳಿ, ತಪ್ಪಿಲ್ಲ. ಪ್ರಾಯಶ್ಚಿತ್ತೇನು ಶುದ್ಧ ಸ್ಯಾತ್. ಮಗದೊಮ್ಮೆ ಹೇಳ್ತೇನೆ, ದುರ್ಬಲ ಬಲಿನ ಗ್ರಸ್ತ ನಿಷ್ಕಾಮ ನಚ್ಯುತ ಭವೇತ್. ಅವಳು ದೋಷಗ್ರಸ್ತಳಾಗುವುದಿಲ್ಲ. ಅವಳು ಆಸೆ ಪಟ್ಟದೇ ಇದ್ದರೆ ಅವಳಿಗೆ ನಾವು ಮತ್ತೆ ಸಮಾಜದಲ್ಲಿ ಮನ್ನಣೆ ಕೊಡುತ್ತೇವೆ. ಪ್ರದುಷ್ಯಂತಿ ಕುಲಸ್ತ್ರೀ ಹೇಗೆ ಹೇಳುವುದೀಗ ನೋಡಿ, ಮತ್ತೆ ಅಧರ್ಮಾಭಿಭವಾತ್. ನಾವು ಅಧರ್ಮ ಅಂತ ಹೇಳಲಿಲ್ಲ ಅದನ್ನು. ಇದು ಕೃಷ್ಣನ ವಾದ. ಸ್ವಧರ್ಮೇ ನಿಧನಂ ಶ್ರೇಯ ಅಂತಾನೆ. ಪರಧರ್ಮ ಅಧರ್ಮ ಆಗ್ತದೆ ಅಂತ ಹೇಗೆ ಹೇಳ್ತೀಯ? ಅದು ಅಧರ್ಮವ? ಹೆಣ್ಣಿನ ತಪ್ಪ ಅದು. ಹೆಣ್ಣಿಗೆ ಮತ್ತೆ ಪ್ರಾಯಶ್ಚಿತ್ತದಿಂದ ನಾವು ಮತ್ತೆ ತಗೊಳ್ತೇವೆ. ಪ್ರಾಯಶ್ಚಿತ್ತೇನು ಶುದ್ಧ ಸ್ಯಾತ್ ಅಂತೇವೆ. ಪ್ರಾಯಶ್ಚಿತ್ತೇನು ದೊಡ್ಡ ಸಂಗತಿ ಅಲ್ಲ. ಅವಳನ್ನೇನು ಬೆಂಕಿಯಾಗಿ ಸೀತೆಯನ್ನು ಪಾವಿತ್ರ ನೋಡಿಕೊಳ್ಳಿಕ್ಕೆ ತಂದಾಗಿ ಒಮ್ಮೆ ಅಗ್ನಿಶುದ್ಧಿಯಾಗಿ ಬರಲಿ ಅಂತೇಳಿ ಇವತ್ತು ಅದೆಲ್ಲ ನಡೆಯುವುದಿಲ್ಲ ಬಿಡಿ. ಮತ್ತು ನಾವು ರಾಮಾಯಣದ ಬಗ್ಗೆ ಮಾತಾಡುವ, ಬರುವ ಅಲ್ಲಿಗೆ. ಇವತ್ತಲ್ಲ ಆದರೆ ನಾಳೆ ವಾಸ್ತವವಾಗಿ ಅಲ್ಲೇನು ಸಂಗತಿ ಆಗಿದೆ, ಹೆಣ್ಣಿನ ಕಥೆ ಏನು, ಇದು ಭಾಳ ಚೆನ್ನಾಗಿ ಹೇಳುತ್ತಾನೆ. ಪ್ರಾಯಶ್ಚಿತ್ತಂತೂ ಸರ್ವೇಷಾಂ ಹರಿಸಂಸ್ಮರಣಂ ಪರಂ. ಪ್ರಾಯಶ್ಚಿತ್ತ ಏನು ಕೇಳಿದರೆ ದೇವರ ಸ್ಮರಣೆ. ದೇವರ ಸ್ಮರಣೆ ಅಂದರೆ ಹರಿಸ್ಮರಣೆ, ನಾರಾಯಣನ ಚಿಂತನೆ, ಮತ್ತು ಯಾರದ್ದು ಅಲ್ಲ. ಇನ್ನು ಯಾರನ್ನು ಯೋಚನೆ ಮಾಡಿದರೆ ಪಾಪ ಪರಿಹಾರ ಆಗುವುದಿಲ್ಲ. ಕೃಷ್ಣ ಹೇಳಿದೇನು? ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯಾ ಮೋಚಯಿಷ್ಯಾಮಿ ಮಾ ಶುಚಃ. ಏನೊಂದು ದೊಡ್ಡದಾದ ಉಡುಗೊರೆ, ಏನೊಂದು ಭರವಸೆ, ಏನೊಂದು ಪೂರ್ಣವಾದ ನಂಬಿಕೆ ಕೃಷ್ಣ ಹೇಳುವಲ್ಲಿ ಕೇಳಿದರೆ, ನೀನು ಯಾರನ್ನು ಒಪ್ಪಿಕೊಂಡು ಬರುವುದಾದರೆ ನನ್ನ ಕೋರ್ಟಿಗೆ ಬರಬೇಡ. ನೀನು ಎಲ್ಲರನ್ನು ಬದಿಗಿಟ್ಟು ಬರುವುದಾದರೆ ನಾನು ನಿನ್ನ ಪೂರಾ ಶುದ್ಧಿ ನಾನು ಮಾಡ್ತೇನೆ.
ಅಹಂತ್ವ ಸರ್ವ ಪಾಪೇಭ್ಯ ಮೋಚೇಕ್ಷ. ಎಂಥ ಅನ್ಯಾಯ ಆದರೂ, ಎಂಥ ಹೇಸಿಗೆ ಆದರೂ ನನ್ನಲ್ಲಿ, ನನ್ನ ಪಾದಾರವಿಂದದಲ್ಲಿ ಜಾಗ ಇದೆ ಅಂತ. ಇದು ಕೃಷ್ಣನ ಗೆರೆ. ಇದು ಉಳಿದವರು ಹೇಳಿ, ನಾನು ಹೇಳಿದ್ದು ಒಂದೊಂದು ಕೃಷ್ಣ ಮಾತಾಡಿದ್ದನ್ನು ಉಳಿದವರಲ್ಲಿ ಕೇಳಿ ಹೇಳ್ತೇನೆ ನಾನು. ಇದು ಗೀತೆಯಲ್ಲಿ ಪ್ಯಾರಲಾಗಿ ನಾವು ನೋಡಬೇಕಾದ್ದು. ಇನ್ಯಾರಾದರೂ ಈ ರೀತಿಯಾಗಿ ಎಲ್ಲರನ್ನು ಬಿಟ್ಟು ಬಾ, ನಿನ್ನ ಪಾಪ ಎಲ್ಲ ತೊಳಿತೇನೆ, ನಿನಗೆ ಮೋಕ್ಷ ಮಂದಿರದಲ್ಲಿ ಜಾಗ ಕೊಡ್ತೇನೆ ಹೇಳಿ ನೋಡುವ. ಅವರದ್ದು ಅಪ್ಪನ ಆಸ್ತಿ ಅದು ಮೋಕ್ಷ ಮಂದಿರ ಹೇಳಲಿಕ್ಕೆ. ಮಾರ್ಕಂಡೇಯ ಬಹಳ ಕಾಲ ಬದುಕಿದವ, ಶಿವನ ಲಿಂಗ ಇಟ್ಕೊಂಡು ಕೇಳಿಬಿಟ್ಟ ಶಿವನ ಹತ್ರ, ಶಿವಪ್ಪ ನನಗೆ ಮೋಕ್ಷ ಕೊಡು ಅಂದ. ಸುಮ್ಕಿರೇ ಅಂತಾನವ. ಮತ್ತೆಂಥದ್ದು, ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂದ. ನಿನಗೆ ನಾನು ಏನು ಬೇಕಾದರೂ ಕೊಡ್ತೇನೆ. ನಮ್ಮ ಮಾವ ಹಿಮಾಲಯ ರತ್ನ ರಾಶಿಯವ, ಏನು ಬೇಕಾದ್ರೆ ಕೊಡುವ, ಮೋಕ್ಷ ಕೇಳಬೇಡ. ಅದು ಜನಾರ್ದನ ಅಂತ ಒಬ್ಬ ಹೆಸರಿನವ ಇದ್ದಾನೆ. ಅವನು ಜನನ ಅರ್ಧನ, ಹುಟ್ಟಿ ಬರದಂತೆ ಮಾಡುವವ, ಮೋಕ್ಷ ಕೊಡುವವ ನಾನಲ್ಲ. ನನಗೆ ಜನಾರ್ದನ ಯಾರು ಹೇಳುವುದಿಲ್ಲ. ನಾನು ಮೃತ್ಯುದೇವ, ನಾನು ನಿನ್ನನ್ನು ಚಿರಂಜೀವಿ ಮಾಡ್ತೇನೆ ಬೇಕಾದರೆ, ಎಷ್ಟು ಕಾಲ ಬದುಕು ನೀನು. ಆದರೆ ಮೋಕ್ಷ ಅದು ನನ್ನ ಅಲ್ಲ ವಿಷಯ, ಕಂಪಾರ್ಟ್ಮೆಂಟ್ ನನ್ನಲ್ಲಿ ಇಲ್ಲ ಅದು ವಿಷಯ, ನಾನು ಅದರ ಉಸ್ತುವಾರಿ ಸಚಿವ ಅಲ್ಲ. ಇಷ್ಟು ಸ್ಪಷ್ಟ ಎಲ್ಲ ದೇವತೆಗಳು ಕೈಮೇಲೆ ಮಾಡಿದ್ದಾರೆ. ನಾಹಂ ಶಿವೋನ್ಯೇ ಹೇಳಿಕೊಂಡು ನಾನಾಗಲಿ ನನ್ನ ಅಪ್ಪ ಆಗಲಿ ಯಾರು ಎಲ್ಲರೂ ಸಹ ದೇವರ ಆಟಕ್ಕೆ ಇರತಕ್ಕ ಆಟಿಕೆಗಳಂತೆ ನಾವು. ಬಾಲಕ್ರೀಡನ ಕೈರಿವ ಕ್ರೀಡತೆ ಸ್ಮಾಭಿರಚ್ಯುತಃ. ಚೆಸ್ ಬೋರ್ಡಲ್ಲಿ ನಾವು ಒಂದೊಂದು ಪಾನ್ಗಳಾಗೆ ದೇವರು ಆಟ ಮಾಡ್ತಾನೆ, ಬದಿಗಿಡುತ್ತಾನೆ, ನೆಕ್ಸ್ಟ್ ಇನ್ನೊಂದು ಬ್ರಹ್ಮನ ತರ್ತಾನೆ, ಮುಗೀತು, ಮಾತಾಡುವಾಗಿಲ್ಲ. ಬಾಲಃ ಕ್ರೀಡನ ಕೈರಿವ, ಮಕ್ಕಳು ಆಟಿಕೆಯನ್ನು ಆಡುವಂತೆ ಹರಿದಾದರೂ ಹರಿದಾರೆ, ಕುಟ್ಟಿದಾದರೂ ಕುಟ್ಟ್ಯಾರೆ, ಕಚ್ಚಿದಾದರೂ ಕಚ್ಚಾರು, ಎಸೆದಾದರೂ ಎಸೆದಾರು. ಕ್ರೀಡತೆ ಅಸ್ಮಾಭಿರಚ್ಯುತಃ, ದೇವರಿಗೇನು ಕಮ್ಮಿ ಆಗುವುದಿಲ್ಲ. ಆಡುವುದರಿಂದ ದೇವರಿಗೇನು ಬೇಸರ ಇಲ್ಲ. ಆಟ ಅವನಿಗೆ ಅಚ್ಯುತಃ, ಅವನೇನು ಕಳ್ಕೊಳ್ಳುವುದಿಲ್ಲ. ನಾವೆಲ್ಲ ಖಾಲಿ ಆಟಿಕೆಗಳು, ಗೊತ್ತಾಯ್ತಾ ಅಂತಾನೆ ಬ್ರಹ್ಮದೇವ ರುದ್ರದೇವರಿವರೆಲ್ಲ. ನಮ್ಮನ್ನೆಲ್ಲ ಕುಣಿಸುವವ, ನಮ್ಮನ್ನು ಸೃಷ್ಟಿ ಲಯಗಳಲ್ಲಿ ತೊಡಗಿಸಿದ ಕೇಶವ ಅವ. ಆಗಿರುವಾಗ ಮಾತಾಡೋದೇನು ಕೇಳಿದು. ಇದು ಅವರ ಗತ್ತು ವಾಸ್ತವವಾಗಿ. ಅದನ್ನು ಪ್ರಾಯಶ್ಚಿತ್ತ ಇಲ್ಲ ಹೇಳಬೇಡಿ, ಪರಿಪೂರ್ಣವಾದ ಪ್ರಾಯಶ್ಚಿತ್ತವನ್ನು ಕೃಷ್ಣನೇ ನೋಟಿಸ್ ಮಾಡಿಕೊಡ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಮುಂದೆ ಪೂರ್ತಿ ಲಿಂಕ್ ಇದೆ. ಕೇಳಿಕೊಂಡ ಅರ್ಜುನನ, ಇಲ್ಲಾದರೆ ಎಲ್ಲಿ ಹೋಯಿತು ಏನಾಯಿತು ಅಂತ ಕೇಳಬೇಕಾಗತ್ತೆ. ಅದಕ್ಕೆಲ್ಲ ಉತ್ತರಗಳನ್ನು ಕೃಷ್ಣ ಅಲ್ಲಲ್ಲಿ ತೋರಿಸಿಕೊಟ್ಟಿದ್ದಾನೆ. ನೋಡಿ ಇಲ್ಲಿದೆ, ಅವರೆಲ್ಲ ನನ್ನ ಪಾದಾರವಿಂದದಲ್ಲಿ ಕೇಳಲಿ. ಇಲ್ಲಿ ಅದಕ್ಕೋಸ್ಕರ ಕರೆದದ ಅಧರ್ಮಾಭಿಭವಾತ್ ಕೃಷ್ಣ ಅಂದ. ನಿನಗೆ ಇತಿಹಾಸ ಗೊತ್ತು ತಾನೆ. 16,100 ಹುಡುಗಿಯರು ಎಲ್ಲಿ ಸೇರಿದ್ರು, ಕೃಷ್ಣ ಬೇಕು ಹೇಳಿದರು, ಉದ್ಧಾರ ಆಗಲಿಲ್ವ? ಎತ್ತರ ಬೆಳೀಲಿಲ್ಲ, ಅವರು ಆರಾಮಾಗಿರಲಿಲ್ವ? ಒಂದೊಂದು ಹುಡುಗಿಯೂ 10 ಗಂಡು ಮಕ್ಕಳನ್ನು ಹೆತ್ತಿದೆ, ಒಂದು ಹೆಣ್ಣು ಮಗುವನ್ನು ಕೊಟ್ಟಿದೆ ಕ್ರಮ ಪ್ರಕಾರ. ಮತ್ತು ಯಾರದು ಬೇಸರ ಮಾಡಲಿಕ್ಕಿಲ್ಲ. ನನಗೆ ಕಮ್ಮಿ ಆಯಿತು 8, 9 ಏನಿಲ್ಲ, 11 ಇಲ್ಲ 9 ಅಲ್ಲ. ಪ್ರತಿಯೊಂದು ಹುಡುಗಿಯೂ 10 ಎತ್ತಿದ್ದಾಳೆ, ಒಂದು ಹೆಣ್ಮಗುವನ್ನು ಪಡೆದಿದ್ದಾಳೆ. ಆರಾಮವಾದ ತುಂಬ ಫುಲ್ ಫ್ಯಾಮಿಲಿ. ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ ಅಂತ 10 ಇದ್ದರೆ ಫುಲ್ ಆದ ಹಾಗೆ. ಮತ್ತು 11 ಇಲ್ಲಲ್ವ ಕೇಳಲಿಕ್ಕಿಲ್ಲ, ಅದು ವೇದದ ಮಂತ್ರ. ದಶಾಸ್ಯಾಂ ಪುತ್ರಾನಾಧೇಹಿ ಪತಿಮೇಕಾದಶಂ ಕೃಧಿ ಅಂತ. ತಮಾಷೆ ಆಗ್ಬೋದು ನಮಗೆ, ಆದರೂ ಕೇಳಿಕೊಳ್ಳುವುದರಲ್ಲಿ ತಪ್ಪಿಲ್ಲ. 10 ಮಕ್ಕಳನ್ನು ಹೆರುತ್ತಾಯೇ 11ನೇದಾಗಿ ಗಂಡನನ್ನೇ ಮಗುವಾಗಿ ಪ್ರೀತಿಸು ಅಂತ ಹೇಳಲಿಕ್ಕೆ ಎಷ್ಟು ಖುಷಿ ಇಲ್ಲ. ದಶಾಸ್ಯಾಂ ಪುತ್ರಾನಾಧೇಹಿ ಪತಿಂ ಏಕಾದಶಂಕೃತಿ. 11ನೇ ಮಗು ಯಾವುದು ಕೇಳಿದರೆ 10 ಹೆತ್ತ ಬಳಿಕ ಅಷ್ಟು ಸುಸ್ತಾಗಿರ್ತದೆ ಅಂತ ಹೇಳಿಕೊಳ್ಳುವುದಿಲ್ಲ ಯಾರು. ಆದರೂ ಗಂಡನನ್ನೇ ಮಗುವಾಗಿಸಿಕೊಂಡು ಮುಂದುವರಿಯಿಂದ. ಯಾಕೆ ಆಗ 10ನೆಯ ಮಗು ಸಣ್ಣದಿರ್ತದೆ, ಮೊದಲಿನ 10ನೇ ಮಗು ದೊಡ್ಡದಾಗಿರ್ತದೆ, ಮತ್ತು ಅದಕ್ಕೆ ಮದುವೆ ಕತೆ ಆಗ್ತದೆ. ಹಾಗಾಗಿ ಬೇಡ ಅಂತ ಹೇಳಲಿಕ್ಕೋಸ್ಕರ ಇದನ್ನು ಕೃಷ್ಣ ತಯಾರು ಮಾಡಿ ಈ ಶ್ರುತಿಯ ಗೆರೆಗೆ ಒಂದು ಮೋಡೆಲ್ ಅಂದರೆ ಅದು ಕೃಷ್ಣ. ಅದು ಒಂದು ಹುಡುಗಿಯಲ್ಲ, 16,100 ಹುಡುಗಿಯರು. ಹೇಗಿರಬೇಡ, ಇದು ವಿಷಯ. ಆದ್ದರಿಂದ ಕೃಷ್ಣನ ಪಾದಾರವಿಂದದಲ್ಲಿ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತಗಳು ಇವೆ ಅಂತ ಕೃಷ್ಣ ತನ್ನ ಸಂಬೋಧನೆಯಲ್ಲಿಯೇ ಯಾಕಿಲ್ಲ ಅಂತ ಕೇಳಿಕೊಳ್ಳುತ್ತಾನೆ. ಬೈಯುವಾಗ ನಾನು ಬೇಕಾದರೆ ಸೊಲ್ಯೂಷನಲ್ಲಿ ನಾನು ಯಾಕಿಲ್ಲ ಕೇಳಿದ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದಶ್ಯಂತಿ ಕುಲಸ್ತ್ರೀಯ ಅಂತ ಹೇಳ್ತಾ ನೀನೇನೋ ಪಕ್ಕ ಇದ್ದಿ, ದ್ರೌಪದಿಯನ್ನು ಬಚಾವ್ ಮಾಡಿದೆ, ನರಕಾಸುರನಲ್ಲಿದ್ದ ಹೆಣ್ಮಕ್ಕಳಿಗೂ ಅವಕಾಶ ಕೊಟ್ಟೆ. ಇವತ್ತಿನ ಕಥೆಯನ್ನು ಕೇಳಿದರೆ ಇವತ್ತಿನ ಹುಡುಗಿಯರು ನನ್ನ ಪಾದಾರವಿಂದವನ್ನು ಆಶ್ರಯಿಸಲಿ, ಪಾಪ ಮುಕ್ತರಾಗ್ತಾರೆ, ಚೆನ್ನಾಗಿ ಬದುಕ್ತಾರೆ ಅನ್ನುವ ದಾರ್ಢ್ಯ ಜೊತೆಯಲ್ಲಿ ಭರವಸೆ ನನ್ನಲ್ಲಿದೆ ಅನ್ನೋ ಮಾತಲ್ಲಿ ನೋಡು. ಕೃಷ್ಣ ಪಾಪ ಕರ್ಷಣಾತ್ ಕೃಷ್ಣ ಅವನ ಹೆಸರು.
ಕೃಷತಿ ಕರ್ಷಣೆ ಮಾಡ್ತಾನೆ ಎಂಥದನ್ನು ಪಾಪವನ್ನು. ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿ ರುತ್ಯುಚ್ಯತೆ ಬುಧೈ ತನ್ನಾಶನಕರೋ ದೇವ ಕೃಷ್ಣ ಇತ್ಯಭಿಧೀಯತೆ. ನೀವು ಏನೇನೋ ಅರ್ಥ ಹೇಳ್ತೀರಿ ಯೋಚನೆ ಮಾಡಬೇಡಿ, ಇದು ವೇದವ್ಯಾಸರಿಗೆ ಕೊಟ್ಟ ಅರ್ಥದ ಕೇಳಿದ್ದು ನಾನು. ಆವತ್ತು ಹೇಳುವ ಅರ್ಥ ಬೇರೆ ಹೇಳ್ತೀರಿ, ಇವತ್ತು ಕೃಷ್ಣ ಬೇರೆ ಆಗ್ತಾನೆ, ನಿಮ್ಗೆ ಬೇಕಾದಾಗೆಲ್ಲ ಕೃಷ್ಣ ಬರ್ತಾನೆ. ಅಲ್ಲ, ಕೃಷ್ಣ ಆಗಿದ್ದಾನೆ. ಕೃಷಿ ನಾಶ ಮಾಡುವವ, ರೈತ ವಿರೋಧಿ ಆ ಲೆಕ್ಕದಲ್ಲಿ. ಅವನು ನಿಜವಾಗಿ ಗೊಲ್ಲರಲ್ಲಿ ಬೆಳೆದವ, ಕೃಷಿ ಗೋರಕ್ಷ ವಾಣಿಜ್ಯ ಮಾಡಿದವ. ಹೋಗಿ ಹೋಗಿ ಅವರಿಗೆ ವಿರೋಧ ಹೇಳಿದೆ. ಹೌದು, ಎಂಥ ಕೃಷಿ ಕೇಳಿದ್ರೆ ನೀವು? ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿ ರುತ್ಯುಚ್ಯತೆ ಬುಧೈ. ನಾವು ಮಾಡಿದ ಕೃಷಿ ಯಾವುದು ಕೇಳಿದರೆ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪದ ಮೂಟೆ. ತೆಗೆದಿಟ್ಟಿದ್ದದ್ದು ಏನು ಕೇಳಿದರೆ ಪಾಪವನ್ನು ಗೋರಿ ಗೋರಿ ಮೂಟೆಯಲ್ಲಿ ಇಟ್ಟದ್ದು. ಅದನ್ನು ನಾಶ ಮಾಡುವುದರಿಂದ ಕೃಷ್ಣ ಅಂತ ಅವನ ಹೆಸರು. ತನ್ನಾಶನಕರೋ ದೇವ, ಅದರಿಂದ ಕೃಷ್ಣ ಅಂತ ಕರೀರಿ ಅಂದದ್ದವರು ಬಹಳ ಸುಂದರವಾಗಿ. ಅದನ್ನ ಪ್ರಾಯಶ್ಚಿತ್ತದಿಂದ ಅವರು ಶುದ್ಧರಾಗ್ತಾರೆ. ಪ್ರಾಯಶ್ಚಿತ್ತಕ್ಕೆ ದೂರ ಓಡಲಿಕ್ಕಿಲ್ಲ. ಮುಂದಿನ ಒಂದು ಕಥೆ ಇದೆ, ಇನ್ನೂ ಅರ್ಜುನನಿಗೆ ಕಾಣಲಿಲ್ಲ, ಕಾಣುವಂಥದ್ದು ಅಲ್ಲ, ಕಾಣಿಸಬಹುದು. ಮುಂದೆ ಇದೇ 16,100 ಹುಡುಗಿಯರು ಕೃಷ್ಣ ಹೋದ ಬಳಿಕ ದ್ವಾರಕೆಯಿಂದ ಅವರನ್ನು ಶಿಫ್ಟ್ ಮಾಡಲಿಕ್ಕೆ ಅರ್ಜುನ ಬಂದಾಗ ದ್ವಾರಕೆ ನೀರಿನೊಳಗೆ ಮುಳುಗಿ ಹೋಗ್ತದೆ ಅಂದಾಗ ಆ ಹುಡುಗಿಯರನ್ನು ನಡುದಾರಿಯಲ್ಲಿ ಮ್ಲೇಂಚರು, ಗುಡ್ಡಗಾಡು ಜನರು ಕೋಲಿಡ್ಕೊಂಡು ಬಡಿದು ಎಳ್ಕೊಂಡು ಹೋಗ್ತಾರೆ. ಅರ್ಜುನನಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹತ್ತುಕೊಂಡು ಬರ್ತಾನೆ, ಬೇಸತ್ತುಕೊಂಡು ಬರ್ತಾನೆ. ಎಲ್ಲ ಗಲಾಟೆ ಮಾಡಿದವ ನಾನು ಇವತ್ತು 0 ಆದ್ನಲ್ಲ, ಕೃಷ್ಣನ ಇಲ್ಲಾಯ್ತಲ್ಲ ಅಂತ ಹೇಳಿಕೊಂಡು ಗೋಳಾಡ್ತಾನೆ. ಅವರಿಗೆ ಮತ್ತೆ ಗೋವಿಂದ ಏಕಾದಶಿ ವ್ರತವನ್ನು ಮಾಡಿಸಿ ಅವರಿಗೆ ಮುಕ್ತಿಯನ್ನು ಕೊಟ್ಟ. ಅವರು ಅದನ್ನು ಉಪವಾಸ ನಡೆಸಿ ಗೋವಿಂದ ಏಕಾದಶಿ ವ್ರತ ಮಾಡಿ ಮ್ಲೇಂಚರಿಗೆ ಹತ್ತಿರ ಸಿಕ್ಕಿಬಿದ್ದದ್ದಕ್ಕೆ, ಅನಾಚಾರ ಆದದ್ದಕ್ಕೆ ಅವರು ಉದ್ಧಾರ ಆದ ಕಥೆ. ಇದೆಲ್ಲ ಒಂದಕ್ಕೊಂದು ಲಿಂಕ್. ಅದು ಸ್ಟೋರಿ ಭಾಳ ದೂರಿ. ಅಂದು ಕೃಷ್ಣ ಹೇಳ್ತಾನೆ, ದೋಷ ಆಗುವುದಿಲ್ಲ, ಒಂದೊಮ್ಮೆ ಆಗಿದ್ದರೆ ಅದು ಅವರ ಹಣೆ ಬರಹ, ಇವರದ್ದಲ್ಲ. ಪ್ರಾಯಶ್ಚಿತ್ತದಿಂದ ಇವರಿಗೆ ಶುದ್ಧಿಯನ್ನು ಇಷ್ಟು ಚಂದವಾಗಿ ಹೆಣ್ಮಕ್ಕಳ ಪರವಾಗಿ ಗೀತೆಯನ್ನು ತೆರೆದು ತೋರಿಸಿದ ಕೃಷ್ಣ ಎಲ್ಲರ ಬಾಳಿನಲ್ಲಿ ಜಾಗಿದೆ ಅಂದ. ಇನ್ನೂ ಸ್ಪಷ್ಟವಾದ ಕೆಲವು ಮಾತುಗಳು ಕೃಷ್ಣನದ್ದು, ಉದ್ಧಾರಕವಾದದ್ದು, ಅರ್ಜುನನ ಈ ವಾದಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.